ಅರೆ ಸರಿತಾ, ಕೇಳಿದೆ, ನಿನ್ನ ಮಗಳ ಮದುವೆ ನಿಶ್ಚಯವಾಗಿದೆಯಂತೆ. ನಗರದ ಅತಿದೊಡ್ಡ ಮನೆಯ ಸಂಬಂಧವಂತೆ. ಅಲ್ಲಿ ಯಾವುದೇ ವಸ್ತುವಿಗೂ ಕೊರತೆಯಿಲ್ಲ. ನಿನ್ನ ಮಗಳು ಸುಖವಾಗಿರುತ್ತಾಳೆ. ಸರಿತಾ ಹೆಮ್ಮೆಯಿಂದ ಹೇಳಿದಳು. ಹೌದು ಸಾಹೇಬರೇ, ಆ ಭೋಲೇನಾಥನ ಆಶೀರ್ವಾದ ನನ್ನ ಮಗಳ ಮೇಲಿದೆ. ವಿಕ್ರಮ್ ಸಿಂಗ್ ಅವರದ್ದು ದೊಡ್ಡ ಗುಣ. ಅವರು ನನ್ನ ಮಗಳನ್ನು ಅದ್ವೈತ್ಗಾಗಿ ಮೆಚ್ಚಿಕೊಂಡರು. ಎದುರಿಗಿದ್ದವರು ಹೇಳಿದರು, ಒಳ್ಳೆಯದಾಯಿತು. ನಿನ್ನ ಮಗಳು ಎಲ್ಲಿದ್ದಾಳೆ? ಅವಳನ್ನು ಭೇಟಿ ಮಾಡಿಸು. ನಾನು ಆಶೀರ್ವದಿಸುತ್ತೇನೆ. ಅವಳು ಅತ್ತೆ ಮನೆಯಲ್ಲಿ ಸುಖವಾಗಿರಲಿ ಮತ್ತು ಪ್ರಗತಿ ಹೊಂದಲಿ. ತಕ್ಷಣ ಮುನಿಮ್ ಸಿಂಗ್ ಅವರಿಗೆ ಕೂಗಿದರು. ಸೃಷ್ಟಿ, ಎಲ್ಲಿದ್ದಾಳೆ? ಸ್ವಲ್ಪ ಇಲ್ಲಿ ಬಾ. ಕಾಕನ ಆಶೀರ್ವಾದ ಪಡೆಯುವುದಿಲ್ಲವೇ? ಸೃಷ್ಟಿಯ ಮದುವೆ ನಿಶ್ಚಯವಾಗಿದ್ದರಿಂದ ಅವಳಿಗೆ ಎಲ್ಲರ ಮುಂದೆ ಬರಲು ನಾಚಿಕೆಯಾಗುತ್ತಿತ್ತು. ಅವಳು ಹೆಚ್ಚಾಗಿ ಯಾರನ್ನೂ ಭೇಟಿಯಾಗುತ್ತಿರಲಿಲ್ಲ. ಸೃಷ್ಟಿ ಮೆಲ್ಲನೆ ಬಾಗಿಲು ತೆರೆದು ಇಣುಕಿ ನೋಡುತ್ತಾ, ಹೌದು ಕಾಕಾ, ರಾಮ್ ರಾಮ್ ಎಂದಳು. ಕಾಕಾ ಹೇಳಿದರು, ಅರೆ ಮಗಳೇ, ನಿನ್ನ ಮದುವೆ ನಿಶ್ಚಯವಾಗಿದ್ದಕ್ಕಿಂತ ದೊಡ್ಡ ಸಂತೋಷ ನನಗೆ ಬೇರೊಂದಿಲ್ಲ. ಸರಿ ಮಗಳೇ, ನಾನು ಹೋಗಿ ಬರುತ್ತೇನೆ. ಆಮೇಲೆ ಸಿಹಿ ತಿಂಡಿ ತರುತ್ತೇನೆ. ಮುನಿಮ್ ಸಿಂಗ್ ಅಲ್ಲಿಂದ ಹೊರಟರು. ಸೃಷ್ಟಿಯ ತಾಯಿ ತುಂಬ ಸಂತೋಷವಾಗಿದ್ದರು. ಅವಳ ಭಾಗ್ಯದ ಬಾಗಿಲು ತೆರೆದಂತಿತ್ತು. ಮಗಳಿಗೆ ಅಷ್ಟು ಒಳ್ಳೆಯ ಮನೆ ಮತ್ತು ಅತ್ತೆಮನೆ ಸಿಗುತ್ತಿರುವುದನ್ನು ಕಂಡು ತನ್ನ ಜೀವನದ ದೊಡ್ಡ ಉದ್ದೇಶ ಈಡೇರಿತು ಎಂದು ಅವರಿಗೆ ಅನಿಸುತ್ತಿತ್ತು. ಸೃಷ್ಟಿಯ ತಂದೆಯ ಸಂತೋಷಕ್ಕೂ ಪಾರವೇ ಇರಲಿಲ್ಲ. ಸೃಷ್ಟಿ ತನ್ನ ಗೆಳತಿಯರ ಜೊತೆ ಹೊಲಲ ಕಡೆ ಹೋಗುವಾಗ ತನ್ನ ಭಾವಿ ಪತಿ ಅದ್ವೈತ್ಗಾಗಿ ತಾನು ಏನೇನು ಮಾಡುತ್ತೇನೆ ಎಂದು ಹರಟೆ ಹೊಡೆಯುತ್ತಿದ್ದಳು. ಅವಳು ಎಲ್ಲರ ಮುಂದೆ ತನ್ನ ಪತಿಯ ಬಗ್ಗೆ ಮಾತನಾಡುತ್ತಿರುವುದನ್ನು ಕಂಡು ಗೆಳತಿಯರೆಲ್ಲ ನಗುತ್ತಿದ್ದರು. ಆಗ ಒಬ್ಬ ಗೆಳತಿ ನಗುತ್ತಾ ಕೇಳಿದಳು, ಯಾಕೆ ಸೃಷ್ಟಿ, ನಿನ್ನ ಪತಿಯ ಬಗ್ಗೆ ಎಲ್ಲಾ ವಿಷಯ ನಮಗೆ ಹೇಳುತ್ತಿದ್ದೀಯಾ? ಅವರಿಗೆ ಹೇಳುವುದಿಲ್ಲವೇ? ಇದನ್ನು ಕೇಳಿ ಎಲ್ಲ ಗೆಳತಿಯರು ಜೋರಾಗಿ ನಗತೊಡಗಿದರು. ಸೃಷ್ಟಿ ಹೇಳಿದಳು, ನನ್ನ ಮನಸ್ಸಿನ ಮಾತನ್ನು ಈಗ ಯಾರ ಹತ್ತಿರ ಹೇಳಲಿ? ಮನೆಯಲ್ಲಿ ಅಪ್ಪ ಅಮ್ಮನ ಮುಂದೆ ನಾಚಿಕೆಯಾಗುತ್ತದೆ. ನೀವೆಲ್ಲ ಇದ್ದೀರಿ ಎಂದು ಹೇಳುತ್ತಿದ್ದೇನೆ. ಸುಮ್ಮನೆ ನನ್ನ ಕಾಲೆಳೆಯಬೇಡಿ, ಇಲ್ಲದಿದ್ರೆ ಕಪಾಳಕ್ಕೆ ಕೊಡುತ್ತೇನೆ. ಎಲ್ಲರೂ ಮನೆಗೆ ಮರಳುತ್ತಿದ್ದಾಗ ದಾರಿಯಲ್ಲಿ ವೇಗವಾಗಿ ಬಂದ ಕಾರೊಂದು ಡಿಕ್ಕಿ ಹೊಡೆಯುವುದರಿಂದ ಸ್ವಲ್ಪದರಲ್ಲೇ ತಪ್ಪಿತು. ಸೃಷ್ಟಿ ಕೋಪದಿಂದ, ಓ ಶೆಹರಿಬಾಬು, ನಿನಗೆ ಕಣ್ಣು ಕಾಣಿಸುವುದಿಲ್ಲವೇ? ಯಾರಾದರೂ ರಸ್ತೆಯಲ್ಲಿ ಹೋಗುತ್ತಿದ್ದರೆ ಅವರಿಗೆ ಡಿಕ್ಕಿ ಹೊಡೆಯುತ್ತೀಯಾ ಎಂದಳು. ಅವಳ ಗೆಳತಿಯಲು ಕೂಡ ಜೋರಾಗಿ ನಕ್ಕರು. ಆ ನಗರದ ಯುವಕ ಸುಮ್ಮನೆ ನಿಂತು ಅವಳ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ. ಸೃಷ್ಟಿ ಅಂದಳು, ಕೇಳಿಸುತ್ತಿಲ್ಲವೇ? ನಾವು ಯಾವಾಗಲಿಂದ ಬೊಗಳುತ್ತಿದ್ದೇವೆ? ಅಥವಾ ನೀನು ನಮ್ಮೆಲ್ಲರನ್ನೂ ಹುಚ್ಚರು ಎಂದುಕೊಂಡಿದ್ದೀಯಾ? ಇದು ನಮ್ಮ ಹಳ್ಳಿ, ನಿನ್ನ ನಗರವಲ್ಲ. ಇಲ್ಲಿ ನೋಡಿ ವಾಹನ ಓಡಿಸು. ಆ ನಗರದ ಯುವಕ ಮನಸ್ಸಿನಲ್ಲಿ ಸೃಷ್ಟಿಯ ರೂಪಕ್ಕೆ ಮನಸೋತಿದ್ದ. ಅಷ್ಟರಲ್ಲಿ ಹಳ್ಳಿಯ ವ್ಯಕ್ತಿಯೊಬ್ಬ ಅವನ ಬಳಿ ಬಂದು, ಬ್ರದರ್, ಏನಾಯಿತು? ಇಷ್ಟು ಬಿಸಿಲಿನಲ್ಲಿ ಇಲ್ಲಿ ಯಾಕೆ ನಿಂತಿದ್ದೀಯಾ ಎಂದು ಕೇಳಿದನು. ಆ ಯುವಕ, ಏನಿಲ್ಲ ಬ್ರದರ್, ಹೋಗುತ್ತಿದ್ದೇನೆ ಎಂದನು. ಅವನು ನಗರದಿಂದ ಯಾವುದೋ ಕೆಲಸಕ್ಕೆ ಬಂದಿದ್ದ. ಆದರೆ ಹೋಗುವಾಗ ಕಾರು ಕೆಟ್ಟು ಹೋಗಿತ್ತು. ಮೆಕ್ಯಾನಿಕ್ ಹುಡುಕಲು ಪ್ರಯತ್ನಿಸಿದರೂ ಹಳ್ಳಿಯಲ್ಲಿ ಯಾರೂ ಸಿಗಲಿಲ್ಲ. ರಾತ್ರಿಯೂ ಆಯಿತು. ಹಳ್ಳಿಯಲ್ಲಿ ತಂಗುವುದನ್ನು ಬಿಟ್ಟು ಅವನಿಗೆ ಬೇರೆ ದಾರಿಯಿರಲಿಲ್ಲ. ಅವನು ಸಹಾಯಕ್ಕಾಗಿ ಒಬ್ಬ ಸಜ್ಜನ ವ್ಯಕ್ತಿಯನ್ನು ಕೇಳಿದಾಗ ಅವರು ಮುನಿಮ್ ಸಿಂಗ್ ಆಗಿದ್ದರು. ಮುನಿಮ್ ಸಿಂಗ್ ಅವರನ್ನು ಆದರದಿಂದ ಬರಮಾಡಿಕೊಂಡು ಊಟ ಹಾಕಿದರು. ಮುನಿಮ್ ಸಿಂಗ್ ಹೆಮ್ಮೆಯಿಂದ ತನ್ನ ಹಳ್ಳಿಯ ಮಗಳು ಸೃಷ್ಟಿಯ ಮದುವೆ ನಗರದ ದೊಡ್ಡ ಮನೆತನದ ಅದ್ವೈತ್ ಎಂಬುವನ ಜೊತೆ ನಿಶ್ಚಯವಾಗಿದೆ ಎಂದು ಹೇಳಿದರು. ಹಳ್ಳಿಯವರಿಗೆ ಇದು ದೊಡ್ಡ ಸಂಭ್ರಮದ ವಿಷಯವಾಗಿತ್ತು. ಆ ಯುವಕ ಆ ಹುಡುಗಿ ಯಾರು ಅಥವಾ ಯಾರನ್ನು ಮದುವೆಯಾಗುತ್ತಿದ್ದಾಳೆ ಎಂದು ಕೇಳುವ ಅಗತ್ಯವಿದೆ ಎಂದು ಭಾವಿಸಲಿಲ್ಲ. ಬೆಳಗ್ಗೆ ಕಾರನ್ನು ಹೇಗೋ ಸರಿಪಡಿಸಿಕೊಂಡು ಆ ಯುವಕ ಹೊರಡಲು ಸಿದ್ಧನಾದಾಗ ಮತ್ತೆ ಸೃಷ್ಟಿ ಎದುರಾದಳು. ಈ ಬಾರಿಯೂ ಸೃಷ್ಟಿ ಅವನಿಗೆ ಬೈದಳು. ಅವನು ಕ್ಷಮೆ ಕೇಳಿ ಸುಮ್ಮನೆ ಹೊರಟು ಹೋದನು. ಸೃಷ್ಟಿ ಮನೆಗೆ ಹೋಗಿ ಅದ್ವೈತ್ಗಾಗಿ ತನ್ನ ಕೈಯಿಂದಲೇ ಸ್ವೆಟರ್ ಹೆಣೆಯುತ್ತಿದ್ದಳು. ಮೊದಲ ಭೇಟಿಯಲ್ಲೇ ಅದೇ ಉಡುಗೊರೆ ನೀಡಬೇಕೆಂದು ಅಂದುಕೊಂಡಿದ್ದಳು. ಸೃಷ್ಟಿ ಇದುವರೆಗೆ ಅದ್ವೈತನ್ನು ನೋಡಿರಲಿಲ್ಲ. ಏಕೆಂದರೆ ಅದ್ವೈತನ ತಂದೆಯೇ ಈ ಸಂಬಂಧ ನಿಶ್ಚಯ ಮಾಡಿದ್ದರು ಮತ್ತು ಅದ್ವೈತನಿಗೆ ತನ್ನ ತಂದೆಯ ಮೇಲೆ ಪೂರ್ಣ ನಂಬಿಕೆಯಿತ್ತು. ಅದ್ವೈತ್ ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದಾಗ ಅವನ ಸ್ನೇಹಿತ ನಿಶಾಂತ್ ಬಂದನು. ಯಾರೇ, ಹೇಗಿದ್ದೀಯಾ? ನಿನ್ನಪ್ಪ ನಿನಗಾಗಿ ಹುಡುಗಿ ನೋಡಿದ್ದಾರಂತೆ, ಹೌದೇ ಎಂದು ಕೇಳಿದನು. ಅದ್ವೈತ್, ಹೌದು, ಹೆಸರು ಸೃಷ್ಟಿ. ನಿಶಾಂತ್, ಅತ್ತೆಯನ್ನು ಯಾವಾಗ ಭೇಟಿ ಮಾಡಿಸುತ್ತೀಯಾ ಎಂದು ಕೇಳಿದನು. ಅದ್ವೈತ್, ನಾನೇ ಇನ್ನೂ ನೋಡಿಲ್ಲ. ನಿನಗೆ ಹೇಗೆ ತೋರಿಸಲಿ? ಅಪ್ಪ ಇಷ್ಟಪಟ್ಟಿದ್ದಾರೆ ಅಂದ ಮೇಲೆ ಅವಳು ಚೆನ್ನಾಗಿಯೇ ಇರುತ್ತಾಳೆ. ನಿಶಾಂತ್, ಸರಿ ಅಂದರೂ ಸೃಷ್ಟಿ ಎಂಬ ಹೆಸರನ್ನು ಕೇಳಿ ತಾನು ಹಳ್ಳಿಯಲ್ಲಿ 2 ಬಾರಿ ಡಿಕ್ಕಿ ಹೊಡೆದ ಆ ಹುಡುಗಿಯ ನೆನಪಿನಲ್ಲಿ ಮುಳುಗಿಹೋದನು. ಆದರೆ ಅದು ಅವಳೇ ಎಂದು ಅವನಿಗೆ ತಿಳಿಯಲಿಲ್ಲ. ವಿಕ್ರಮ್ ಸಿಂಗ್ ಬಂದು, ಮಗನೇ, ನನ್ನ ಆಯ್ಕೆಯ ಮೇಲೆ ನಂಬಿಕೆ ಇದೆಯಲ್ಲವೇ ಎಂದು ಕೇಳಿದಾಗ ಅದ್ವೈತ್, ಖಂಡಿತ ಅಪ್ಪ ಎಂದನು. ಮದುವೆಯ ದಿನ ಹತ್ತಿರ ಬಂದಾಗ ಅದ್ವೈತೊಮ್ಮೆ ಹಳ್ಳಿಗೆ ಹೋಗಿದ್ದನು. ಆದರೆ ಸೃಷ್ಟಿ ಯಾವುದೋ ಸಂಬಂಧಿಕರ ಮನೆಗೆ ಹೋಗಿದ್ದಳು. ಅವನು ತನ್ನ ತಂದೆ ತಾಯಿಯನ್ನು ಭೇಟಿ ಮಾಡಿ ಮರಳಿದನು.
ಸೃಷ್ಟಿ ಮನೆಗೆ ಬಂದಾಗ ಸರಿತಾ ಉತ್ಸಾಹದಿಂದ, ಮಗಳೇ, ನಿನ್ನ ಭಾವೀಪತಿ ಬಂದಿದ್ದರು, ನೀನ ಮನೆಯಲ್ಲಿರಲಿಲ್ಲವಲ್ಲ ಎಂದಳು. ಸೃಷ್ಟಿ ಆಶ್ಚರ್ಯದಿಂದ, ಏನ್ ಹೇಳುತ್ತಿದ್ದೀಯಾ ಅಮ್ಮ ಎಂದಳು. ಸರಿತಾ ನಗುತ್ತಾ, ಹುಚ್ಚಿ, ಅದ್ವೈತ್ ಬಂದಿದ್ದರು. ಸೃಷ್ಟಿಗೆ ತುಂಬಾ ಬೇಸರವಾಯಿತು. ತಾನು ಯಾಕೆ ಸಂಬಂಧಿಕರ ಮನೆಗೆ ಹೋಗಿದ್ದನೆ ಎಂದು ಅಳು ಬಂತು. ಆದರೆ ಸಮಾಧಾನ ಮಾಡಿಕೊಂಡಳು. ಹೀಗೆಯೂ ಮದುವೆ ಆಗುತ್ತಿದೆಯಲ್ಲ ಎಂದು. ಸೃಷ್ಟಿ ಮತ್ತು ಅದ್ವೈತ್ ಮದುವೆಯ ತಯಾರಿ ಅದ್ಧೂರಿಯಾಗಿ ಶುರುವಾಯಿತು. ಸಂಬಂಧಿಕರೆಲ್ಲರಿಗೂ ಆಮಂತ್ರಣ ಪತ್ರಿಕೆ ಕಳುಹಿಸಲಾಗಿತ್ತು. ಅದ್ವೈತ್ ಮನೆಯಂತಲೂ ಸಂಭ್ರಮ ಮನೆ ಮಾಡಿತ್ತು. ಅದ್ವೈತ್ನ ತಂದೆ ತಾಯಿ ಈ ಮದುವೆಯಿಂದ ತುಂಬ ಸಂತೋಷವಾಗಿದ್ದರು. ಅದಕ್ಕೆ 2 ಕಾರಣಗಳಿದ್ದವು. ಮೊದಲನೆಯದಾಗಿ, ಅದ್ವೈತ್ ಅವರ ಏಕೈಕ ಮತ್ತು ಮುದ್ದಿನ ಮಗನಾಗಿದ್ದನು. ಎರಡನೆಯದಾಗಿ, ಯಾರೋ ಒಬ್ಬರ ಅತ್ಯಂತ ಅಮೂಲ್ಯವಾದ ಅಮಾನತ್ತನ್ನು, ಅಂದರೆ ಮಗುವನ್ನು ವಿಕ್ರಮ್ ಸಿಂಗ್ ಮತ್ತು ಸುನೀಲಾ ಅವರು ತಮ್ಮ ಮಗನನ್ನಾಗಿ ಸ್ವೀಕರಿಸಿದ್ದರು. ಬಹುಶಃ ಅದಕ್ಕಾಗಿಯೇ ಅವರಿಬ್ಬರೂ ಅವನಿಗೆ ಅಷ್ಟು ಹತ್ತಿರವಾಗಿದ್ದರು. ಆದರೆ ಈ ರಹಸ್ಯ ಇದುವರೆಗೆ ಅದ್ವೈತ್ನಿಂದ ಮರೆಯಾಗಿತ್ತು. ಬಹುಶಃ ಅದ್ವೈತ್ ಇದನ್ನು ಸಹಿಸಿಕೊಳ್ಳಲಾರ ಎಂಬ ಭಯ, ಅಥವಾ ಅವನ ನಿಜವಾದ ತಂದೆ ತಾಯಿಗೆ ಕೊಟ್ಟ ಮಾತಿಗೆ ವಿಕ್ರಮ್ ಸಿಂಗ್ ದಂಪತಿಗಳು ಬದ್ಧರಾಗಿದ್ದರು. ಅದ್ವೈತ್ನ ಸ್ನೇಹಿತ ನಿಶಾಂತ್ ಕೂಡ ತನ್ನ ಅತ್ತಿಗೆಯನ್ನು ಭೇಟಿ ಮಾಡಲು ಉತ್ಸುಕನಾಗಿದ್ದನು. ಮದುವೆಯಲ್ಲಿ ಏನು ಧರಿಸಬೇಕು, ಬೀಳ್ಕೊಡುಗೆಯಲ್ಲಿ ಅಂದರೆ ವಿದಾಯದಲ್ಲಿ ಏನು ಧರಿಸಬೇಕು ಎಂಬುದೆಲ್ಲ ಮೊದಲೇ ನಿರ್ಧಾರವಾಗಿತ್ತು. ಎಲ್ಲಾ ವಿಧಿವಿಧಾನಗಳು ಅದ್ಧೂರಿಯಾಗಿ ನಡೆದವು. ಮದುವೆಗೆ 1 ರಾತ್ರಿ ಮೊದಲು ಸುಮ್ಮನೆ ಮಾತನಾಡುತ್ತಾ ಕುಳಿತಿದ್ದ ನಿಶಾಂತ್ ಮತ್ತೆ ಆ ಹಳ್ಳಿಯ ಹುಡುಗಿಯ ನೆನಪಿನಲ್ಲಿ ಮುಳುಗಿಹೋದನು. ತಾನು ಆ ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ ಎಂಬ ಅರಿವು ಅವನಿಗೆ ಆಯಿತು. ಅದ್ವೈತ್ ಮದುವೆಯ ನಂತರ ಆ ಹುಡುಗಿಯ ತಂದೆ ತಾಯಿಯ ಬಳಿ ಹೋಗಿ ಅವಳನ್ನು ಮದುವೆಯಾಗುವ ಬಗ್ಗೆ ಮಾತನಾಡಬೇಕೆಂದು ನಿರ್ಧರಿಸಿದನು. ಅವಳ ಬಗ್ಗೆ ಏನೂ ತಿಳಿಯದಿದ್ದರೂ ಕೇವಲ ನೋಡಿಯೇ ಅವನು ಪ್ರೀತಿಯಲ್ಲಿ ಬಿದ್ದಿದ್ದನು. ರಾತ್ರಿ ಬಹಳವಾಗಿತ್ತು. ಎಲ್ಲರೂ ಮಲಗಿದ್ದರು. ಆದ್ರೆ ನಿಶಾಂತ್ಗೆ ಏನೋ ಅಶಾಂತಿ, ನಿದ್ರೆ ಬರುತ್ತಿರಲಿಲ್ಲ. ಯಾವುದೋ ದೊಡ್ಡ ಸಂಕಷ್ಟ ಎದುರಾಗಲಿದೆ ಎಂಬ ಆತಂಕ ಅವನನ್ನು ಕಾಡುತ್ತಿತ್ತು. ನಡುರಾತ್ರಿ ಕಳೆದ ಮೇಲೆ ಅವನು ನಿದ್ರೆಗೆ ಜಾರಿದನು. ಕನಸಿನಲ್ಲಿ ಹುಡುಗಿ ಬೇರೆಯವರನ್ನು ಮದುವೆಯಾಗುತ್ತಿರುವುದನ್ನು ಕಂಡನು. ಬೆಳಿಗ್ಗೆ 4 ಗಂಟೆಗೆ ಗಾಬರಿಯಿಂದ ಎಚ್ಚರಗೊಂಡ ನಿಶಾಂತ್ಗೆ ಬೆಳಗಿನ ಜಾವದ ಕನಸು ನಿಜವಾಗುತ್ತದೆ ಎಂಬ ಮಾತು ನೆನಪಾಗಿ ಆತಂಕ ಹೆಚ್ಚಾಯಿತು. ನಿನ್ನೆವರೆಗೂ ಸಂತೋಷವಾಗಿದ್ದವನ ಮುಖದಲ್ಲಿ ಇಂದು ಕಳೆ ಇರಲಿಲ್ಲ. ವಿಳಂಬ ಮಾಡುವ ಬದಲು ಇಂದೇ ಹಳ್ಳಿಗೆ ಹೋಗಿ ಮದುವೆಯ ಬಗ್ಗೆ ಮಾತನಾಡಬೇಕೆಂದು ಸಿದ್ಧನಾದನು. ಆದರೆ ಸರಿಯಾಗಿ ಮದುವೆಯ ದಿನವೇ ವಿದೇಶದಿಂದ ಒಂದು ತುರ್ತು ಕರೆ ಬಂದಿದ್ದರಿಂದ ನಿಶಾಂತ್ ತಕ್ಷಣ ಹೊರಡಬೇಕಾಯಿತು. ಈ ಕಾರಣದಿಂದ ಅವನಿಗೆ ಹಳ್ಳಿಗೆ ಹೋಗಲು ಸಾಧ್ಯವಾಗಲಿಲ್ಲ ಮತ್ತು ಅದ್ವೈತ್ ಮದುವೆಯಲ್ಲೂ ಭಾಗವಹಿಸಲು ಆಗಲಿಲ್ಲ. ಹೊರಡುವ ಮುನ್ನ ನಿಶಾಂತ್ ತನ್ನ ಪರಿಸ್ಥಿತಿಯನ್ನು ಅದ್ವೈತ್ಗೆ ವಿವರಿಸಿದನು. ಅದ್ವೈತ್ ನಗುತ್ತಾ, ಇದು ಬರೀ ಕನಸು ಅಷ್ಟೇ, ತಲೆಕೆಡಿಸಿಕೊಳ್ಳಬೇಡ. ನೀನು ಕೆಲಸ ಮುಗಿಸಿಕೊಂಡು ಬಾ. ಮದುವೆಯಲ್ಲಿ ನೀನಿಲ್ಲದಿರುವುದು ನನಗೂ ಬೇಸರ ತರುತ್ತದೆ. ಆದ್ರೆ ನಿನ್ನ ವೃತ್ತಿ ಮುಖ್ಯ ಎಂದು ಸಮಾಧಾನಪಡಿಸಿದನು. ನಿಶಾಂತ್ ಅನಿವಾರ್ಯವಾಗಿ ವಿದೇಶಕ್ಕೆ ಹೊರಟನು. ಸಂಜೆಯಾಯಿತು. ಅದ್ವೈತ್ನ ಮೆರವಣಿಗೆ ಸೃಷ್ಟಿಯ ಹಳ್ಳಿಯತ್ತ ಹೊರಟಿತು. ಸೃಷ್ಟಿಯ ಮನೆಯಲ್ಲಿ ಎಲ್ಲರೂ ಕಾತರದಿಂದ ಕಾಯುತ್ತಿದ್ದರು. ಸೃಷ್ಟಿ ಮದುವೆ ಮಗಳಾಗಿ ನಲಿದಾರುತ್ತಿದ್ದಳು. ಅವಳ ಮುಖವು ಉದ್ದನೆಯ ಮುಸುಕಿನಿಂದ ಮರೆಯಾಗಿತ್ತು. ಸರಿತಾ ಅವರು ಬಾರಾತ್ ಯಾವಾಗ ಬರುತ್ತದೆ ಎಂದು ಕೇಳುತ್ತಿದ್ದರು. ಕೇಶವ್ ಅವರು, ಸಮಾಧಾನ ಮಾಡಿಕೋ, ನಿನ್ನ ಅಳಿಯನನ್ನು ನೋಡುವ ಆತುರ ನನಗೂ ಇದೆ ಎಂದು ತಮಾಷೆ ಮಾಡುತ್ತಿದ್ದರು. ಅಷ್ಟರಲ್ಲಿ ಮೆರವಣಿಗೆ ದಾರಿಗೆ ಬಂದಿತು. ಊರಿನ ಜನರೆಲ್ಲ ವರನ ಒಂದು ನೋಟಕ್ಕಾಗಿ ಟೆರೆಸ್ ಮೇಲೆ ನಿಂತಿದ್ದರು. ನಗರದ ಸಂಪ್ರದಾಯದಂತೆ ವರನ ಮುಖವೂ ಮುಚ್ಚಲ್ಪಟ್ಟಿತ್ತು. ಹಳ್ಳಿಯ ಮಗು ತನ್ನ ತಾಯಿಯನ್ನು ಕೇಳಿತು, ಅಮ್ಮ, ಮದುವೆ ಮಗ ಯಾಕೆ ಮುಸುಕು ಹಾಕಿಕೊಂಡಿದ್ದಾನೆ ಎಂದು. ತಾಯಿ ಹೇಳಿದಳು, ಅರೆ ಮಗಳೇ, ವಿದಾಯದವರೆಗೆ ವರನ ಮುಖವನ್ನು ನಗರದಲ್ಲಿ ಮುಚ್ಚಿಡುವುದು ಸಂಪ್ರದಾಯ. ಅದ್ಧೂರಿಯಾಗಿ ಸ್ವಾಗತ ನಡೆಯಿತು. ಸೃಷ್ಟಿಯ ಎದೆ ಬಡಿತ ಹೆಚ್ಚಾಯಿತು. ಮಂಟಪದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ಸಂಪೂರ್ಣವಾಯಿತು. ಸೃಷ್ಟಿ ಡೋಲಿಯಲ್ಲಿ ಕುಳಿತು ಅತ್ತೆ ಮನೆಗೆ ಹರಟಳು. ಮನೆಯಲ್ಲಿ ಸೊಸೆಯ ಸ್ವಾಗತವಾಯಿತು. ಕೋಣೆಯಲ್ಲಿ ಸೃಷ್ಟಿ ತನ್ನ ಪತಿ ಅದ್ವೈತ್ಗಾಗಿ ಕಾಯುತ್ತಿದ್ದಳು. ಅದ್ವೈತ್ ಕೋಣೆಗೆ ಬಂದು ಮೊದಲ ಬಾರಿಗೆ ತನ್ನ ಪತ್ನಿಯ ಚಂದದ ಮುಖವನ್ನು ನೋಡಿದಳು. ಸೃಷ್ಟಿ ಕೂಡ ಮೊದಲ ಬಾರಿಗೆ ತನ್ನ ಪತಿಯನ್ನು ನೋಡಿದಳು. ತಾನು ಹೆಣೆದಿದ್ದ ಸ್ವೆಟರನ್ನು ಉಡುಗೊರೆಯಾಗಿ ನೀಡಿದಳು. ಅದ್ವೈತ್ಗೆ ಅದು ತುಂಬಾ ಇಷ್ಟವಾಯಿತು. ಮಾರನೆಯ ದಿನ ಸೃಷ್ಟಿ ಅಡುಗೆ ಮಾಡಿ ಅತ್ತೆ ಮಾವನ ಮನ ಗೆದ್ದಳು. 2-3 ದಿನಗಳ ನಂತರ ಸಂಪ್ರದಾಯದಂತೆ ಸೃಷ್ಟಿಯನ್ನು ಮತ್ತೆ ಹಳ್ಳಿಗೆ ಕಳುಹಿಸಲಾಯಿತು. ಕೆಲಸ ಮುಗಿಸಿ ವಿದೇಶದಿಂದ ಮರಳಿದ ನಿಶಾಂತ್ ನೇರವಾಗಿ ಅದ್ವೈತ್ ಮನೆಗೆ ಬಂದು, ಅರೆ ಗೆಳೆಯ, ಅಭಿನಂದನೆಗಳು. ಅತ್ತಿಗೆಯಲ್ಲಿದ್ದಾರೆ, ನನಗೂ ಭೇಟಿ ಮಾಡಿಸು ಎಂದನು. ಅದ್ವೈತ್ ಹೇಳಿದನು, ನೀನು ತಡವಾಗಿ ಬಂದೆ. ಅವಳು ತವರು ಮನೆಗೆ ಹೋಗಿದ್ದಾಳೆ. ಇನ್ನು ಕೆಲವು ದಿನಗಳ ನಂತರವೇ ನೀನು ಅತ್ತಿಗೆಯನ್ನು ನೋಡಲು ಸಾಧ್ಯ. ನಿಶಾಂತ್ ಅಂದನು, ಸರಿ, ಪರವಾಗಿಲ್ಲ, ನಾನು ಆ ಹುಡುಗಿಯ ಹಳ್ಳಿಗೆ ಹೋಗಿ ಬರುತ್ತೇನೆ. ಅಲ್ಲಿ ಮದುವೆಯ ಬಗ್ಗೆ ಮಾತನಾಡಬೇಕು. ಅದ್ವೈತ್ ಅಂದನು, ಖಂಡಿತ ಹೋಗು. ನಿನ್ನ ಮದುವೆಯಲ್ಲಿ ನಾನು ಡ್ಯಾನ್ಸ್ ಮಾಡಬೇಕು. ಬೇಗ ಅತ್ತಿಗೆಯನ್ನು ಹುಡುಕಿಕೊಂಡು ಬಾ ಎಂದು ಹರಿಸಿದನು. ನಿಶಾಂತ್ ಹಳ್ಳಿಯತ್ತ ಹೊರಟನು. ಅಷ್ಟಕ್ಕೂ ಆ ಹುಡುಗಿ ಯಾವ ಊರಿನವಳು ಹೇಳು?
ಎಂದು ಅದ್ವೈತ್ ಕೇಳಿದಾಗ ನಿಶಾಂತ್ ಉತ್ತರಿಸಿದ. ಕಮಲಪುರ. ಅರೆ, ಅದೇ ನನ್ನ ಅತ್ತೆ ಮನೆ ಎಂದು ಅದ್ವೈತ್ ಹೇಳಿದ. ಹೌದು, ಕೇಶವ್ಜಿಯವರ ಮನೆ. ನಿಶಾಂತ್ ಅಲ್ಲಿಂದ ನೇರವಾಗಿ ಹಳ್ಳಿಯತ್ತ ಹೊರಟನು. ದಾರಿಯುದ್ದಕ್ಕೂ ಆ ಹುಡುಗಿಯನ್ನು ಹುಡುಕುವುದು ಹೇಗೆ ಎಂದು ಯೋಚಿಸುತ್ತಿದ್ದ. ಅವಳ ಬಗ್ಗೆ ಯಾವುದೇ ಕುರುಹು ಅವನ ಬಳಿ ಇರಲಿಲ್ಲ. ನಿಶಾಂತ್ ಮೊದಲ ಬಾರಿ ಆ ಹುಡುಗಿ ಸಿಕ್ಕಿದ್ದ ಅದೇ ರಸ್ತೆಗೆ ತಲುಪಿದನು. ಅವನಿಗೊಂದು ಉಪಾಯ ಹೊಳೆಯಿತು. ಅವಳು ಒಂದು ಕೊಡಪಾನ ಹಿಡಿದು ಬಂದಂತೆ ಇಂದೂ ಬರಬಹುದು ಎಂದು ಅಲ್ಲಿಯೇ ಕಾಯತೊಡಗಿದನು. ಸಂಜೆ 4 ಗಂಟೆಯವರೆಗೂ ಕಾಯ್ದರೂ ಆ ಹುಡುಗಿಯಲ್ಲಿ ಕಾಣಿಸಲಿಲ್ಲ. ನಿಶಾಂತ್ನ ತಾಳ್ಮೆ ಕುಸಿಯುತ್ತಿತ್ತು. ಮನಸ್ಸು ಉದ್ವಿಗ್ನಗೊಂಡಿತು. ಇನ್ನೂ ಸ್ವಲ್ಪ ಹೊತ್ತು ಕಾಯೋಣ ಎಂದು ನಿರ್ಧರಿಸಿದನು. ಸ್ವಲ್ಪ ಸಮಯದ ನಂತರ ಕೆಲವು ಹುಡುಗಿಯರು ನೀರು ತರಲು ಅಲ್ಲಿಂದ ಹಾದು ಹೋದರು. ನಿಶಾಂತ್ ತನ್ನ ಪ್ರೇಯಸಿಯನ್ನು ಅವರಲ್ಲಿ ಹುಡುಕಿದನು. ಆದರೆ ಅವಳು ಅಲ್ಲಿರಲಿಲ್ಲ. ಉಳಿದ ಹುಡುಗಿಯರನ್ನು ನೋಡಿದಾಗ ಇವರೆಲ್ಲ ಅಂದು ಅವಳ ಜೊತೆಗಿದ್ದ ಗೆಳತಿಯರೇ ಎಂದು ಅವನಿಗೆ ನೆನಪಾಯಿತು. ನಿಶಾಂತ್ ಅವರ ದಾರಿಯನ್ನು ತಡೆದನು. ಹುಡುಗಿಯರು, ಅರೆ, ನೀನು ಮತ್ತೆ ಬಂದೆಯಾ? ನಮ್ಮ ದಾರಿಯಾಕೆ ತಡೆಯುತ್ತಿದ್ದೀಯಾ ಎಂದು ಕೇಳಿದರು. ನಿಶಾಂತ್ ಆ ಹುಡುಗಿಯ ಬಗ್ಗೆ ವಿಚಾರಿಸಿದನು. ಮೊದಲು ಅವರಿಗೆ ಅವನು ಯಾರ ಬಗ್ಗೆ ಕೇಳುತ್ತಿದ್ದಾನೆ ಎಂದು ಅರ್ಥವಾಗಲಿಲ್ಲ. ನಂತರ ನಿಶಾಂತ್ ವಿವರವಾಗಿ ಕೇಳಿದಾಗ ಒಬ್ಬ ಹುಡುಗಿ ಹೇಳಿದಳು, ಆ ಹುಡುಗಿಯ ಮದುವೆಯಾಗಿ ಹೋಗಿದೆಯಲ್ಲ? ಇದನ್ನು ಕೇಳಿದ ನಿಶಾಂತ್ಗೆ ಆಕಾಶವೇ ತಲೆಮೇಲೆ ಬಿದ್ದಂತಾಯಿತು. ಒಳಗಿನಿಂದ ಸಂಪೂರ್ಣವಾಗಿ ಮುರಿದು ಹೋದನು. ಯಾಕೆ? ಅವಳ ಬಗ್ಗೆ ಯಾಕೆ ಕೇಳುತ್ತಿದ್ದೀಯಾ ಎಂದು ಹುಡುಗಿಯರು ಪ್ರಶ್ನಿಸಿದರು. ನಿಶಾಂತ್ ದುಃಖದಿಂದ, ಏನಿಲ್ಲ, ಸುಮ್ಮನೆ ಎಂದನು. ಆ ಹುಡುಗಿಯ ಹೆಸರು ಸೃಷ್ಟಿ ಎಂದು ತಿಳಿದಾಗ ನಿಶಾಂತ್ ದಂಗಾದನು. ತಾನು ಪ್ರೀತಿಸಿದ ಹುಡುಗಿಯೇ ತನ್ನ ಸ್ನೇಹಿತನ ಪತ್ನಿಯಾಗಿದ್ದಾಳೆ ಎಂಬ ಸತ್ಯ ಜೀರ್ಣಿಸಿಕೊಳ್ಳಲಾಗದೆ ಅಲ್ಲಿಯೇ ಕುಳಿತು ಅಳತಡಗಿದನು. ಸಂಜೆಯಾಗುತ್ತಿತ್ತು. ಮುನಿಂ ಸಿಂಗ್ ಅವರು ನಿಶಾಂತನ್ನು ಕಂಡು ತಮ್ಮ ಮನೆಗೆ ಕರೆದೊಯ್ದು ವಿಚಾರಿಸಿದರು. ನಿಶಾಂತ್ ನಡೆದ ವಿಷಯವನ್ನೆಲ್ಲ ಹೇಳಿದನು. ಮುನಿಂ ಸಿಂಗ್ ಸಮಾಧಾನಪಡಿಸುತ್ತಾ, ಊರಿನಲ್ಲಿ ಸೃಷ್ಟಿ ಹೆಸರಿನ ಬೇರೆ ಹುಡುಗಿಯೂ ಇರಬಹುದು ಎಂದರು. ಆದರೆ ಸೃಷ್ಟಿ ಮದುವೆಯಾಗಿರುವುದು ನಗರದ ದೊಡ್ಡ ಮನುಷ್ಯ ಅದ್ವೈತ್ ಜೊತೆ ಎಂದು ತಿಳಿದಾಗ ನಿಶಾಂತ್ನ ಹೃದಯ ಸೀಳಿದಂತಾಯಿತು. ತಾನು ಮೊದಲ ಬಾರಿಗೆ ಇಷ್ಟಪಟ್ಟ ಹುಡುಗಿ ತನ್ನ ಆಪ್ತ ಗೆಳೆಯನ ಪಾಲಾಗಿದ್ದಾಳೆ ಎಂಬ ನೋವಿನೊಂದಿಗೆ ಅವನು ನಗರಕ್ಕೆ ಮರಳಿದನು. ಇತ್ತ ಸೃಷ್ಟಿಯ ಗೆಳತಿಯರು ಆ ಶೆಹರಿಬಾಬು ಅವಳ ಬಗ್ಗೆ ವಿಚಾರಿಸುತ್ತಿದ್ದ ವಿಷಯವನ್ನು ಅವಳಿಗೆ ತಿಳಿಸಿದರು. ಇಂದು ಸೃಷ್ಟಿಯ ಬೀಳ್ಕೊಡುಗೆಯ ವಿದಾಯದ ದಿನವಾಗಿತ್ತು. ತನ್ನ ಹುಟ್ಟೂರನ್ನು ಬಿಟ್ಟು ಹೋಗಲು ಅವಳಿಗೆ ಅತೀವ ಸಂಕಟವಾಗುತ್ತಿತ್ತು. ಅಮ್ಮನನ್ನು ಅಪ್ಪಿಕೊಂಡು ಹಠ ಮಾಡುತ್ತಿದ್ದ ಸೃಷ್ಟಿಯನ್ನು ಅವಳ ತಾಯಿ ಸಮಾಧಾನಪಡಿಸಿ ಅತ್ತೆಮನೆಯ ಜವಾಬ್ದಾರಿಯ ಬಗ್ಗೆ ತಿಳಿ ಹೇಳಿದಳು. ಸೃಷ್ಟಿ ಕಣ್ಣೀರು ಒರೆಸಿಕೊಂಡು ಷೋಡಶೋಪಚಾರಗಳೊಂದಿಗೆ ಮದುಮಗಳಾಗಿ ಸಿದ್ಧಳಾದಳು. ಅದ್ವೈತ್ ತನ್ನ ತಂದೆ ತಾಯಿಯೊಂದಿಗೆ ಸೃಷ್ಟಿಯನ್ನು ಕರೆದೊಯ್ಯಲು ಹಳ್ಳಿಗೆ ಬಂದಿದ್ದನು. ಆದರೆ ನಿಶಾಂತ್ ಮಾತ್ರ ಅಲ್ಲಿರಲಿಲ್ಲ. ಅವನು ಶಾಂತಿಯ ಹುಡುಕಾಟದಲ್ಲಿ ನದಿಯ ದಡಕ್ಕೆ ಹೋಗಿದ್ದನು. ತಾನು ಅನುಭವಿಸುತ್ತಿರುವ ನೋವನ್ನು ಅವನು ಅದ್ವೈತ್ಗೆ ತಿಳಿಸಲಿಲ್ಲ. ತನ್ನ ಗೆಳೆಯನನ್ನೇ ಎದುರಿಸಲು ಅವನಿಗೆ ಸಂಕೋಚವಾಗುತ್ತಿತ್ತು. ಅದ್ವೈತ್ಗೆ ತನ್ನ ಗೆಳೆಯ ಸಂಕಷ್ಟದಲ್ಲಿದ್ದಾನೆ ಎಂದು ಅರ್ಥವಾಯಿತು. ಸೃಷ್ಟಿಯನ್ನು ಮನೆಗೆ ತಂದ ಮೇಲೆ ನಿಶಾಂತ್ ಜೊತೆ ಮಾತನಾಡೋಣ ಎಂದು ಅವನು ನಿರ್ಧರಿಸಿದನು. ಕಮಲಪುರದಲ್ಲಿ ಅದ್ವೈತ್ಗೆ ಅದ್ದೂರಿ ಸ್ವಾಗತ ದೊರೆಯಿತು. ಸೃಷ್ಟಿಯ ಗೆಳತಿಯರು ಅವನ ಬಳಿ ಕುಳಿತು ಹರಟೆ ಹೊಡೆಯುತ್ತಿದ್ದರು. ಒಬ್ಬಳು ಹೇಳಿದಳು, ಸೃಷ್ಟಿಯನ್ನು ಈಗ ದೊಡ್ಡ ದೊಡ್ಡವರೆಲ್ಲ ಗುರುತಿಸುತ್ತಾರೆ. ಆ ನಗರದ ಯುವಕನನ್ನೇ ನೋಡಿ ಸೃಷ್ಟಿಯ ಬಗ್ಗೆ ಎಷ್ಟು ಕಾತರದಿಂದ ವಿಚಾರಿಸುತ್ತಿದ್ದ. ಇನ್ನೊಬ್ಬಳು ಅಂದಳು, ನಮ್ಮ ಸೃಷ್ಟಿ ಎಷ್ಟು ಸುಂದರವಾಗಿದ್ದಾಳೆ ಎಂದರೆ ಹುಡುಗರು ಅವಳ ಬಗ್ಗೆ ವಿಚಾರಿಸುವುದರಲ್ಲಿ ಆಶ್ಚರ್ಯವಿಲ್ಲ. ಅದ್ವೈತ್ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದನು. ಆದರೆ ತನ್ನ ಪತ್ನಿಯ ಬಗ್ಗೆ ಯಾರೋ ಹೊರಗಿನವರು ಟೀಕೆ ಮಾಡುವುದು ಅವನಿಗೆ ಕಿಂಚಿತ್ತೂ ಇಷ್ಟವಾಗಲಿಲ್ಲ. ಅವನಿಗೆ ಕೋಪ ಬಂದರೂ ತನ್ನನ್ನು ತಾನು ನಿಯಂತ್ರಿಸಿಕೊಂಡನು. ಸೃಷ್ಟಿ ಅತ್ತೆ ಮನೆಗೆ ವಿದಾಯ ಹೇಳಿ ಹೊರಟಳು. ದಾರಿಯಲ್ಲಿ ಅದ್ವೈತ್ ಸೃಷ್ಟಿಯಿಂದ ಆ ಹುಡುಗಿಯರು ಯಾರ ಬಗ್ಗೆ ಮಾತನಾಡುತ್ತಿದ್ದರು ಎಂದು ತಿಳಿಯಲು ಪ್ರಯತ್ನಿಸಿದನು. ಸೃಷ್ಟಿ ಹೇಳಿದಳು, ನಮ್ಮ ಹಳ್ಳಿಗೆ 1 ತಿಂಗಳ ಹಿಂದೆ ಯಾರೋ ಒಬ್ಬ ನಗರದ ವ್ಯಕ್ತಿ ಬಂದಿದ್ದನು. ನಾವೆಲ್ಲ ಗೆಳತಿಯರು ನದಿಯ ದಡಕ್ಕೆ ಹೋಗುತ್ತಿದ್ದಾಗ ಅವನು ಎದುರಾಗಿ ನನಗೆ ಡಿಕ್ಕಿ ಹೊಡೆದಿದ್ದ. ಆಗ ನಾನು ಅವನಿಗೆ ಸರಿಯಾಗಿ ಬೈದಿದ್ದೆ. ಬಹುಶಃ ಅದಕ್ಕೆ ನನ್ನ ಗೆಳತಿಯರು ಅವನ ಬಗ್ಗೆ ಮಾತನಾಡುತ್ತಿರಬಹುದು. ಅದ್ವೈತ್ ಅವಳ ಮಾತನ್ನು ನಂಬಿದನು. ಇಬ್ಬರೂ ತಮ್ಮ ಹೊಸ ಜೀವನವನ್ನು ಆರಂಭಿಸಿದರು. ಒಂದು ದಿನ ಅದ್ವೈತ್ ನಿಶಾಂತ್ನನ್ನು ಭೇಟಿಯಾಗಲು ಹೋದನು. ಅದ್ವೈತನನ್ನು ಕಂಡ ಕೂಡಲೇ ನಿಶಾಂತ್ ಮತ್ತೆ ಮುಖ ತಿರುಗಿಸಿಕೊಂಡನು. ಅದ್ವೈತ್ ಕೇಳಿದನು, ನಿಶಾಂತ್ ಭಾಯ್, ನೀನು ತುಂಬಾ ದುಃಖದಲ್ಲಿದ್ದೀಯಾ? ಬೇಕಿದ್ದರೆ ನಿನ್ನ ನೋವಿನ ಕಾರಣವನ್ನು ನನಗೆ ಹೇಳಬಹುದು. ನಿಶಾಂತ್, ಏನಿಲ್ಲ, ನಾನು ಚೆನ್ನಾಗಿದ್ದೇನೆ. ನೀನು ಹೇಗಿದ್ದೀಯಾ ಎಂದು ಮಾತನ್ನು ಬದಲಿಸಿದನು. ಅದ್ವೈತಂದನು, ನಾನು ಚೆನ್ನಾಗಿದ್ದೇನೆ. ಆದರೆ ನೀನು ನಿನ್ನ ಅತ್ತಿಗೆಯ ಬಗ್ಗೆ ವಿಚಾರಿಸಲೇ ಇಲ್ಲವಲ್ಲ?
ಮೊದಲು ಅಷ್ಟು ಕುತೂಹಲದಿಂದ ಇದ್ದವನಿಗೆ ಈಗ ಏನಾಯಿತು? ಒಮ್ಮೆ ಮನೆಗೆ ಬಾ, ಸೃಷ್ಟಿಯ ತಾಯಿ ಕೂಡ ನಿನ್ನ ಬಗ್ಗೆ ವಿಚಾರಿಸುತ್ತಿದ್ದರು. ನಿಶಾಂತ್ ಹೇಗೋ ತನ್ನ ನೋವನ್ನು ಅದ್ವೈತ್ ಮುಂದೆ ತೋರಿಸಿಕೊಳ್ಳದಂತೆ ತಡೆಹಿಡಿದಿದ್ದನು. ಅವನು ಸೃಷ್ಟಿಯನ್ನು ನೋಡಲು ಬಯಸುತ್ತಿರಲಿಲ್ಲ, ಏಕೆಂದರೆ ಅವಳನ್ನು ಕಂಡರೆ ಅವನಿಗೆ ನೋವಾಗುತ್ತಿತ್ತು. ಆದರೆ ಒಂದು ದಿನ ಅನಿವಾರ್ಯವಾಗಿ ಅವನು ಅದ್ವೈತ್ ಮನೆಗೆ ಹೋಗಬೇಕಾಯಿತು. ಅಲ್ಲಿ ಮತ್ತೆ ಸೃಷ್ಟಿ ಎದುರಾದಳು. ಸೃಷ್ಟಿ ತನ್ನ ಕೋಣೆಯ ಕಡೆಗೆ ಹೋಗುತ್ತಿದ್ದಳು ಮತ್ತು ನಿಶಾಂತ್ ಕೂಡ ಮುಂದಕ್ಕೆ ನೋಡದೆ ಬರುತ್ತಿದ್ದನು. ಇಬ್ಬರೂ ಮತ್ತೆ ಡಿಕ್ಕಿ ಹೊಡೆದರು. ಸೃಷ್ಟಿಗೆ ಮತ್ತೆ ಕೋಪ ಬಂತು. ನಿಶಾಂತ್, ನೀನು ಇಲ್ಲಿಗೆ ಹೇಗೆ ಬಂದೆ ಎಂದಳು. ನಿಶಾಂತ್ ಏನು ಹೇಳಲಾಗವೆ ಅವಳನ್ನೇ ನೋಡುತ್ತಾ ನಿಂತನು. ಸೃಷ್ಟಿ ಅಂದಳು, ಓ ನಗರದ ವ್ಯಕ್ತಿಯೇ, ನಿನಗೆ ನಿಜಕ್ಕೂ ಮಾತು ಬರಲ್ವಾ? ಅದಕ್ಕೆ ನಿಶಾಂತ್ ಏನಿಲ್ಲ ಎಂದು ಸುಮ್ಮನಾದನು. ಇವರಿಬ್ಬರ ಡಿಕ್ಕಿ ಮತ್ತು ಸಂಭಾಷಣೆಯನ್ನು ಅದ್ವೈತ್ ಕಣ್ಣಾರೆ ಕಂಡಿದ್ದನು. ಸೃಷ್ಟಿಗೆ ತನ್ನ ಗೆಳೆಯ ಮೊದಲೇ ಹೇಗೆ ಗೊತ್ತು ಎಂದು ಅವನು ಆಶ್ಚರ್ಯಪಟ್ಟನು. ಹತ್ತಿರ ಬಂದು ಕೇಳಿದನು, ಸೃಷ್ಟಿ, ನಿನಗೆ ನಿಶಾಂತ್ ಹೇಗೆ ಗೊತ್ತು? ಸೃಷ್ಟಿ ಉತ್ತರಿಸಿದಳು, ಅದ್ವೈತ್ ಜಿ, ಇವನೇ ನಮ್ಮ ಹಳ್ಳಿಯಲ್ಲಿ ನನಗೆ ಡಿಕ್ಕಿ ಹೊಡೆದ ಆ ನಗರದ ವ್ಯಕ್ತಿ. ಆದರೆ ಇವನಿಗೆ ಮಾತನಾಡಲು ಏನೋ ತೊಂದರೆ ಇದ್ದಂತಿದೆ. ಆಗ ಅದ್ವೈತ್ ಅಂಬೆನು, ಹೌದಾ? ಆದರೆ ಇವನು ಯಾರು ಅಂತ ನಿನಗೆ ಗೊತ್ತಾ? ಇವನು ನನ್ನ ಅತೀ ಪ್ರಿಯ ಗೆಳೆಯ. ತನ್ನ ಅಸಭ್ಯ ವರ್ತನೆಗಾಗಿ ಸೃಷ್ಟಿ ನಿಶಾಂತ್ ಬಳಿ ಕ್ಷಮೆ ಕೇಳಿದಳು ಮತ್ತು ಅವನನ್ನು ಆದರದಿಂದ ಉಪಚರಿಸಿದಳು. ಅದ್ವೈತ್ ಮತ್ತು ನಿಶಾಂತ್ ಮಾತನಾಡುತ್ತಾ ಕುಳಿತರು. ನಿಶಾಂತ್ಗೆ ಸೃಷ್ಟಿಯನ್ನು ನೋಡಿ ಸಂತೋಷಪಡಬೇಕೋ ಅಥವಾ ದುಃಖ ಪಡಬೇಕೋ ಎಂದು ತಿಳಿಯುತ್ತಿರಲಿಲ್ಲ. ಅಷ್ಟರಲ್ಲಿ ಸೃಷ್ಟಿಗೆ ತನ್ನ ಗೆಳತಿಯರು ಹೇಳಿದ ಮಾತು ನೆನಪಾಯಿತು. ಆ ನಗರದ ವ್ಯಕ್ತಿ ಅವಳ ಬಗ್ಗೆ ತುಂಬ ಕಾತರದಿಂದ ವಿಚಾರಿಸುತ್ತಿದ್ದನಂತೆ. ಅದ್ವೈತನ ಗೆಳೆಯ ನನ್ನ ಬಗ್ಗೆ ಯಾಕೆ ವಿಚಾರಿಸುತ್ತಿದ್ದನಂತೆ ಎಂದು ಅವಳಿಗೆ ಆಶ್ಚರ್ಯವಾಯಿತು. ಅವಳು ನೇರವಾಗಿ ಕೇಳೋಣ ಎಂದುಕೊಂಡಳು, ಆದರೆ ಸುಮ್ಮನಾದಳು. ಆ ಸಮಯದಲ್ಲಿ ನಿಶಾಂತ್ ಅವಳನ್ನೇ ವಿಚಿತ್ರವಾಗಿ ನೋಡುತ್ತಿದ್ದುದನ್ನು ಸೃಷ್ಟಿ ಗಮನಿಸಿದಳು. ಅವಳ ಮನಸ್ಸಿನಲ್ಲಿ ಅನುಮಾನದ ಹುತ್ತ ಬೆಳೆಯತೊಡಗಿತು. ನಿಶಾಂತ್ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯಲು ಅವಳು ನಿರ್ಧರಿಸಿದಳು. ಅವಳ ಮುಖದಲ್ಲಿ ಚಿಂತೆ ಮೂಡಿತು. ಆಗ ಅತ್ತೆ ಸುನೈನಾ ಅವರು ಕೇಳಿದರು, ಸೊಸೆ, ಯಾಕೆ ಇಷ್ಟು ಗಾಬರಿಯಲ್ಲೂ ಎಲ್ಲೋ ಹೋಗುತ್ತಿದ್ದೀಯಾ ಎಂದರು. ಸೃಷ್ಟಿ ಅಂದಳು, ಏನಿಲ್ಲ ಮಮ್ಮಿಜಿ, ಸುಮ್ಮನೆ ಏನೋ ಯೋಚಿಸುತ್ತಿದ್ದೆ. ಸುನೈನಾ ಅವರು ಸೊಸೆಯನ್ನು ಪ್ರೀತಿಯಿಂದ ಅಡುಗೆ ಮನೆಗೆ ಕರೆದೊಯ್ದರು. ಅವರಿಗೆ ಸೊಸೆಯನ್ನು ಮಗಳಂತೆ ಕಾಣುವ ಆಸೆಯಿತ್ತು. ಅಡುಗೆ ಮಾಡುತ್ತಾ ಸುನೈನಾ ಕೇಳಿದರು, ಮಗಳೇ, ನಿನ್ನ ತವರು ನೆನಪಾಗುತ್ತದೆಯೇ? ಸೃಷ್ಟಿ ಅಂದಳು, ನೆನಪಾಗುತ್ತದೆ ಮಮ್ಮಿಜಿ, ಆದರೆ ನಿಮ್ಮಂತಹ ಅತ್ತೆ ಸಿಕ್ಕಿದ್ದಕ್ಕೆ ಆ ನೋವು ಅಷ್ಟಾಗಿ ಕಾಡುತ್ತಿಲ್ಲ. ಸುನೈನಾ ಅಂದರು, ನೋಡು ಸೃಷ್ಟಿ, ನನ್ನ ಅದ್ವೈತ್ ತುಂಬಾ ಮುಗ್ಧ, ಅವನನ್ನು ಚೆನ್ನಾಗಿ ನೋಡಿಕೋ. ನಿನಗೆ ಏನೇ ತೊಂದರೆ ಇದ್ದರೂ ನನ್ನ ಬಳಿ ಮುಕ್ತವಾಗಿ ಹೇಳು. ಸೃಷ್ಟಿ ಮಾತು ಬದಲಿಸಿ ನಿಶಾಂತ್ ಬಗ್ಗೆ ಕೇಳಿದಳು. ಸುನೈನಾ ಹೇಳಿದರು, ನಿಶಾಂತ್ ಅದ್ವೈತನ ಸ್ವಂತ ಅಣ್ಣನಂತಿರುವ ಗೆಳೆಯ. ಅವರಿಬ್ಬರ ಸ್ನೇಹ ಅಷ್ಟು ಗಟ್ಟಿಯಾಗಿದೆ. ಸೃಷ್ಟಿ ಇನ್ನೂ ಗೊಂದಲದಲ್ಲಿದ್ದಳು. ನಿಶಾಂತ್ ಅವಳನ್ನು ಯಾಕೆ ಹಾಗೆ ನೋಡುತ್ತಿದ್ದಾನೆ? ಅವನ ಉದ್ದೇಶ ಏನಾದರೂ ತಪ್ಪಿರಬಹುದೇ? ಯಾವುದೇ ಸಾಕ್ಷಿಯಿಲ್ಲದೆ ಅವಳು ಆರೋಪ ಮಾಡುವಂತಿರಲಿಲ್ಲ. ಸತ್ಯವೇನೆಂದು ತಿಳಿಯಲು ಅವಳು ನಿಶಾಂತ್ ಮೇಲೆ ಕಣ್ಣಿಡಲು ನಿರ್ಧರಿಸಿದಳು. ಇತ್ತ ನಿಶಾಂತ್ ತನ್ನ ಮನಸ್ಸಿನ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳಲಾಗದೆ ಒಳಗೊಳಗೆ ನಲುಗುತ್ತಿರವನು. ಮುಖ್ಯವಾಗಿ ತನ್ನ ಗೆಳೆಯ ಅದ್ವೈತ್ನಿಗಿಂತ ಮೊದಲೇ ಸೃಷ್ಟಿಯನ್ನು ಇಷ್ಟಪಟ್ಟಿದ್ದ ನಿಶಾಂತ್ ಅವಳನ್ನು ಪಡೆಯುವ ಮೊದಲೇ ಕಳೆದುಕೊಂಡಿದ್ದನು. ಈ ನೋವಿನಿಂದ ಅವನು ಎಷ್ಟು ದುರ್ಬಲನಾಗಿದ್ದನೆಂದರೆ ಅವನ ಆತ್ಮವಿಶ್ವಾಸವೇ ಕುಸಿದು ಹೋಗಿತ್ತು. ಒಂದು ಸಂಜೆ ಅವನು ಮದ್ಯಪಾನ ಮಾಡಲು ಹೋದನು. ಅವನ ಮಾನಸಿಕ ಸ್ಥಿತಿ ಸರಿಯಿರಲಿಲ್ಲ. ಅಮಲನಲ್ಲಿ ಅಲ್ಲಿಯೇ ಕುಳಿತು ತನ್ನ ಮನಸ್ಸಿನ ಎಲ್ಲಾ ನೋವನ್ನೂ ಎಲ್ಲರ ಮುಂದೆ ಹೇಳಿಕೊಳ್ಳಲಾರಂಭಿಸಿದನು. ಅದೇ ಸಮಯದಲ್ಲಿ ಅವನ ತಮ್ಮ ಚಿರಾಗ್ ಅಲ್ಲಿಂದ ಹಾದು ಹೋಗುತ್ತಿದ್ದನು. ನಿಶಾಂತ್ ಕುಡಿದ ಅಮಲನಲ್ಲಿ ಏನೇನೋ ಮಾತನಾಡುತ್ತಿರುವುದನ್ನು ಕಂಡು ಚಿರಾಗ್ ಅವನಿಗೆ ಆಸರೆನಾಗಿ ಮನೆಗೆ ಕರೆತಂದನು. ನಿಶಾಂತ್ ಪ್ರಜ್ಞೆಗೆ ಬರುವವರೆಗೂ ಕಾಯ್ದನು. ನಿಶಾಂತ್ ಆಡಿದ ಮಾತುಗಳಿಂದ ಅವನು ಯಾವುದೋ ಹುಡುಗಿಯನ್ನು ಗಾಢವಾಗಿ ಪ್ರೀತಿಸುತ್ತಿದ್ದಾನೆ ಮತ್ತು ಅವಳಿಲ್ಲದೆ ಒದ್ದಾಡುತ್ತಿದ್ದಾನೆ ಎಂಬುದು ಚಿರಾಗ್ಗೆ ಅರ್ಥವಾಯಿತು. ಅಷ್ಟರಲ್ಲಿ ನಿಶಾಂತ್ ಪ್ರಜ್ಞೆಗೆ ಬಂದನು. ಏನಿದು ಅಣ್ಣ, ನಿಮ್ಮ ಸ್ಥಿತಿ ಹೀಗಾಗಿದೆಯಲ್ಲ, ಏನಾಯಿತು ಎಂದು ಚಿರಾಗ್ ಕೇಳಿದನು. ನಿಶಾಂತ್ ವಿಷಯ ಮುಚ್ಚಿಡಲು ಪ್ರಯತ್ನಿಸಿದರೂ ಚಿರಾಗ್ ಬಿಡಲಿಲ್ಲ. ನಾನು ನಿಮ್ಮ ಎಲ್ಲಾ ಮಾತುಗಳನ್ನು ಕೇಳಿಸಿಕೊಂಡಿದ್ದೇನೆ, ಈಗಲಾದರೂ ಸತ್ಯ ಹೇಳಿ ಎಂದನು. ನಿಶಾಂತ್ ಅಸಹಾಯಕನಾಗಿ ಅಳತೊಡಗಿದನು. ಚಿರಾಗ್, ಏನು ಹೇಳಲಿ ತಮ್ಮ, ಜೀವನದಲ್ಲಿ ಮೊದಲ ಬಾರಿಗೆ ಒಬ್ಬ ಹುಡುಗಿಯನ್ನು ಪ್ರೀತಿಸಿದೆ. ಆದರೆ ಅವಳು ಈ ಜನ್ಮದಲ್ಲಿ ನನಗೆ ಸಿಗಲಿಲ್ಲ. ಕಳೆದ ಜನ್ಮದಲ್ಲಿ ನಾನು ಮಾಡಿದ ಪಾಪದ ಫಲವನ್ನು ಇಂದು ಅನುಭವಿಸುತ್ತಿದ್ದೇನೆ ಎಂದನು. ಚಿರಾಗ್ ಕೇಳಿದನು,
ಆ ಹುಡುಗಿಗೆ ನೀವು ಅವಳನ್ನು ಪ್ರೀತಿಸುತ್ತೀರಿ ಎಂದು ಗೊತ್ತಿದೆಯೇ? ನಿಶಾಂತ್ ಉತ್ತರಿಸಿದನು. ಇಲ್ಲ, ಅವಳಿಗೆ ಏನು ತಿಳಿಯದು. ನಾನು ಅವಳಿಗೆ ಹೇಳುವ ಮೊದಲೇ ಅವಳ ಮದುವೆ ಅದ್ವೈತ್ ಜೊತೆ ಆಗಿಹೋಯಿತು. ನಾನು ಪ್ರೀತಿಯ ವಿಷಯ ಹೇಳಲು ಹಳ್ಳಿಗೆ ಹೋಗುತ್ತಿದ್ದಾಗ ಅನಿವಾರ್ಯವಾಗಿ ವಿದೇಶಕ್ಕೆ ಹೋಗಬೇಕಾಯಿತು. ಹಾಗಾಗಿ ಸೃಷ್ಟಿಗೆ ನನ್ನ ಮನಸ್ಸಿನ ಮಾತು ಹೇಳಲಾಗಲಿಲ್ಲ. ತನ್ನ ಅಣ್ಣನ ಈ ಕಷ್ಟವನ್ನು ನೋಡಿ ಚಿರಾಗ್ಗೆ ಸಹಿಸಲಾಗಲಿಲ್ಲ. ಅದ್ವೈತ್ ತನ್ನ ಅಣ್ಣನ ಪ್ರೀತಿಯನ್ನು ಕಿತ್ತುಕೊಂಡಿದ್ದಾನೆ ಎಂಬ ಕೋಪ ಅವನಲ್ಲಿ ಉಂಟಾಯಿತು. ಅದ್ವೈತ್ನಿಂದ ಸೇಡು ತೀರಿಸಿಕೊಳ್ಳಲೇಬೇಕು ಎಂದು ಚಿರಾಗ್ ನಿರ್ಧರಿಸಿದನು. ಅದ್ವೈತ್ನನ್ನು ಅಪಹರಿಸಲು ಒಂದು ಸಂಚು ರೂಪಿಸಿದನು. ಕೂಡಲೇ ಅದ್ವೈತ್ಗೆ ಫೋನ್ ಮಾಡಿ, ಅದ್ವೈತ್, ನಾನು ತುಂಬಾ ದೊಡ್ಡ ಸಂಕಷ್ಟದಲ್ಲಿದ್ದೇನೆ, ದಯವಿಟ್ಟು ತಕ್ಷಣ ನನ್ನ ಮನೆಗೆ ಬಾ ಎಂದು ಗಾಬರಿಯಿಂದ ನಟಿಸಿ ಫೋನ್ ಕಟ್ ಮಾಡಿದನು. ಅದ್ವೈತ್ ಸೃಷ್ಟಿಯ ಬಳಿ ಒಂದು ತುರ್ತು ಕೆಲಸದ ಮೇಲೆ ಹೊರಗೆ ಹೋಗುತ್ತಿದ್ದೇನೆ, ಬರಲು ತಡವಾಗಬಹುದು ಎಂದು ಹೇಳಿ ಹೊರಟನು. ಆದರೆ ಸೃಷ್ಟಿಗೆ ಏನೋ ಕೆಟ್ಟದ್ದಾಗುತ್ತಿದೆ ಎಂಬ ಆತಂಕ ಶುರುವಾಯಿತು. ನಿಶಾಂತ್ ಮತ್ತು ಚಿರಾಗ್ ಸೇರಿ ಅದ್ವೈತ್ನನ್ನು ಕರೆಯುತ್ತಿರಬಹುದು ಎಂಬ ಅನುಮಾನ ಅವಳಿಗೆ ಬಂತು. ಆದರೆ ಯಾಕೆ ಎಂಬುದು ಅವಳಿಗೆ ತಿಳಿಯಲಿಲ್ಲ. ಅದ್ವೈತ್ ಚಿರಾಗ್ನ ಮನೆಗೆ ತಲುಪಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಅವನು ಚಿರಾಗ್ ಎಂದು ಕೂಗಿದರೂ ಯಾವುದೇ ಉತ್ತರ ಬರಲಿಲ್ಲ. ಅಷ್ಟರಲ್ಲಿ ಕೆಲವರು ಬಂದು ಅದ್ವೈತ್ನನ್ನು ಹಿಡಿದು ಕೈಕಾಲು ಕಟ್ಟಿ ಬಾಯಿಗೆ ಬಟ್ಟೆ ತುರುಕಿ ಯಾವುದೋ ಅಪರಿಚಿತ ಸ್ಥಳಕ್ಕೆ ಕರೆದೊಯ್ದರು. ತನ್ನ ಮೇಲೆ ಈ ದಾಳಿ ಯಾಕೆ ನಡೆಯುತ್ತಿದೆ ಎಂದು ಅದ್ವೈತ್ಗೆ ಅರ್ಥವಾಗಲಿಲ್ಲ. ಅವನು ಚಿರಾಗ್ ಕೂಡ ತನ್ನಂತೆಯೇ ಸಂಕಷ್ಟದಲ್ಲಿರಬಹುದು ಎಂದು ಅವನ ಬಗ್ಗೆ ಚಿಂತಿಸುತ್ತಿದ್ದನು. ಆದರೆ ಈ ಅಪಹರಣದ ಹಿಂದೆ ಚಿರಾಗ್ ಕೈವಾಡುವಿದೆ ಎಂಬುದು ಅವನಿಗೆ ತಿಳಿದಿರಲಿಲ್ಲ. ಹಳ್ಳಿಯಲ್ಲಿ ಸಂಜೆಯಾದರೂ ಅದ್ವೈತ್ ಹಿಂದಿರುಗಲಿಲ್ಲ. ಗಾಬರಿಗೊಂಡ ಸೃಷ್ಟಿ ಅತ್ತೆ ಸುನೈನಾ ಬಳಿ ಹೋದಳು. ಸುನೈನಾ ಕೂಡ ಆತಂಕಗೊಂಡು ವಿಕ್ರಮ್ ಸಿಂಗ್ ಅವರನ್ನು ಮನೆಗೆ ಕರೆಸಿದರು. ವಿಕ್ರಮ್ ಸಿಂಗ್ ಕೇಳಿದಾಗ ಅದ್ವೈತ್ ಅವರು ಚಿರಾಗ್ನ ಸಹಾಯಕ್ಕಾಗಿ ಹೋಗಿದ್ದರು ಎಂದು ಸೃಷ್ಟಿ ಹೇಳಿದಳು. ವಿಕ್ರಮ್ ಸಿಂಗ್ಗೆ ಮೊದಲೇ ಚಿರಾಗ್ನ ನಡವಳಿಕೆ ಮೇಲೆ ಸಂಶಯವಿತ್ತು. ಅವರು ಕೂಡಲೇ ಚಿರಾಗ್ನ ಮನೆಗೆ ಹೋದರು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ವಿಕ್ರಮ್ ಸಿಂಗ್ ಬರಿಗೈಯಲ್ಲಿ ಮನೆಗೆ ಮರಳಿದ್ದನ್ನು ನೋಡಿ ಸೃಷ್ಟಿ ಇನ್ನಷ್ಟು ಗಾಬರಿಯಾದಳು. ಇದೆಲ್ಲವನ್ನೂ ನಿಶಾಂತೇ ಮಾಡಿಸಿರಬಹುದು ಎಂದು ಅವಳಿಗೆ ಖಾತ್ರಿಯಾಯಿತು. ಮುಖ್ಯವಾಗಿ ತನ್ನ ಗೆಳೆಯ ಅದ್ವೈತ್ನಿಗಿಂತ ಮೊದಲೇ ಸೃಷ್ಟಿಯನ್ನು ಇಷ್ಟಪಟ್ಟಿದ್ದ ನಿಶಾಂತ್ ಅವಳನ್ನು ಪಡೆಯುವ ಮೊದಲೇ ಕಳೆದುಕೊಂಡಿದ್ದನು. ಈ ನೋವಿನಿಂದ ಅವನು ಎಷ್ಟು ದುರ್ಬಲನಾಗಿದ್ದನೆಂದರೆ ಅವನ ಆತ್ಮವಿಶ್ವಾಸವೇ ಕುಸಿದು ಹೋಗಿತ್ತು. ಒಂದು ಸಂಜೆ ಅವನು ಮದ್ಯಪಾನ ಮಾಡಲು ಹೋದನು. ಅವನ ಮಾನಸಿಕ ಸ್ಥಿತಿ ಸರಿಯಿರಲಿಲ್ಲ. ಅಮಲಿನಲ್ಲಿ ಅಲ್ಲಿಯೇ ಕುಳಿತು ತನ್ನ ಮನಸ್ಸಿನ ಎಲ್ಲಾ ನೋವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳಲಾರಂಭಿಸಿದನು. ಅದೇ ಸಮಯದಲ್ಲಿ ಅವನ ತಮ್ಮ ಚಿರಾಗ್ ಅಲ್ಲಿಂದ ಹಾದು ಹೋಗುತ್ತಿದ್ದನು. ನಿಶಾಂತ್ ಕುಡಿದ ಅಮಲಿನಲ್ಲಿ ಏನೇನೋ ಮಾತನಾಡುತ್ತಿರುವುದನ್ನು ಕಂಡು ಚಿರಾಗ್ ಅವನಿಗೆ ಆಸರೆಯಾಗಿ ಮನೆಗೆ ಕರೆತಂದನು. ನಿಶಾಂತ್ ಪ್ರಜ್ಞೆಗೆ ಬರುವವರೆಗೂ ಕಾಯ್ದನು. ನಿಶಾಂತ್ ಆಡಿದ ಮಾತುಗಳಿಂದ ಅವನು ಯಾವುದೋ ಹುಡುಗಿಯನ್ನು ಗಾಢವಾಗಿ ಪ್ರೀತಿಸುತ್ತಿದ್ದಾನೆ ಮತ್ತು ಅವಳಿಲ್ಲದೆ ಒದ್ದಾಡುತ್ತಿದ್ದಾನೆ ಎಂಬುದು ಚಿರಾಗ್ಗೆ ಅರ್ಥವಾಯಿತು. ಅಷ್ಟರಲ್ಲಿ ನಿಶಾಂತ್ ಪ್ರಜ್ಞೆಗೆ ಬಂದನು. ಏನಿದು ಅಣ್ಣ, ನಿಮ್ಮ ಸ್ಥಿತಿ ಹೀಗಾಗಿದೆಯಲ್ಲ, ಏನಾಯಿತು ಎಂದು ಚಿರಾಗ್ ಕೇಳಿದನು. ನಿಶಾಂತ್ ವಿಷಯ ಮುಚ್ಚಿಡಲು ಪ್ರಯತ್ನಿಸಿದರೂ ಚಿರಾಗ್ ಬಿಡಲಿಲ್ಲ. ನಾನು ನಿಮ್ಮ ಎಲ್ಲಾ ಮಾತುಗಳನ್ನು ಕೇಳಿಸಿಕೊಂಡಿದ್ದೇನೆ, ಈಗಲಾದರೂ ಸತ್ಯ ಹೇಳಿ ಎಂದನು. ನಿಶಾಂತ್ ಅಸಹಾಯಕನಾಗಿ ಅಳತೊಡಗಿದನು. ಚಿರಾಗ್, ಏನು ಹೇಳಲಿ ತಮ್ಮ, ಜೀವನದಲ್ಲಿ ಮೊದಲ ಬಾರಿಗೆ ಒಬ್ಬ ಹುಡುಗಿಯನ್ನು ಪ್ರೀತಿಸಿದೆ. ಆದರೆ ಅವಳು ಈ ಜನ್ಮದಲ್ಲಿ ನನಗೆ ಸಿಗಲಿಲ್ಲ. ಕಳೆದ ಜನ್ಮದಲ್ಲಿ ನಾನು ಮಾಡಿದ ಪಾಪದ ಫಲವನ್ನು ಇಂದು ಅನುಭವಿಸುತ್ತಿದ್ದೇನೆ ಎಂದನು. ಚಿರಾಗ್ ಕೇಳಿದನು, ಆ ಹುಡುಗಿಗೆ ನೀವು ಅವಳನ್ನು ಪ್ರೀತಿಸುತ್ತೀರಿ ಎಂದು ಗೊತ್ತಿದೆಯೇ? ನಿಶಾಂತ್ ಉತ್ತರಿಸಿದನು, ಇಲ್ಲ, ಅವಳಿಗೇನೂ ತಿಳಿಯದು. ನಾನು ಅವಳಿಗೆ ಹೇಳುವ ಮೊದಲೇ ಅವಳ ಮದುವೆ ಅದ್ವೈತ್ ಜೊತೆ ಆಗಿಹೋಯಿತು. ನಾನು ಪ್ರೀತಿಯ ವಿಷಯ ಹೇಳಲು ಹಳ್ಳಿಗೆ ಹೋಗುತ್ತಿದ್ದಾಗ ಅನಿವಾರ್ಯವಾಗಿ ವಿದೇಶಕ್ಕೆ ಹೋಗಬೇಕಾಯಿತು. ಹಾಗಾಗಿ ಸೃಷ್ಟಿಗೆ ನನ್ನ ಮನಸ್ಸಿನ ಮಾತು ಹೇಳಲಾಗಲಿಲ್ಲ. ತನ್ನ ಅಣ್ಣನ ಈ ಕಷ್ಟವನ್ನು ನೋಡಿ ಚಿರಾಗ್ಗೆ ಸಹಿಸಲಾಗಲಿಲ್ಲ. ಅದ್ವೈತ್ ತನ್ನ ಅಣ್ಣನ ಪ್ರೀತಿಯನ್ನು ಕಿತ್ತುಕೊಂಡಿದ್ದಾನೆ ಎಂಬ ಕೋಪ ಅವನಲ್ಲಿ ಉಂಟಾಯಿತು. ಅದ್ವೈತ್ನಿಂದ ಸೇಡು ತೀರಿಸಿಕೊಳ್ಳಲೇಬೇಕು ಎಂದು ಚಿರಾಗ್ ನಿರ್ಧರಿಸಿದನು. ಅದ್ವೈತ್ನನ್ನು ಅಪಹರಿಸಲು ಕಿಡ್ನ್ಯಾಪ್ ಮಾಡಲು ಒಂದು ಸಂಚು ರೂಪಿಸಿದನು. ಕೂಡಲೇ ಅದ್ವೈತ್ಗೆ ಫೋನ್ ಮಾಡಿ, ಅದ್ವೈತ್, ನಾನು ತುಂಬಾ ದೊಡ್ಡ ಸಂಕಷ್ಟದಲ್ಲಿದ್ದೇನೆ, ದಯವಿಟ್ಟು ತಕ್ಷಣ ನನ್ನ ಮನೆಗೆ ಬಾ ಎಂದು ಗಾಬರಿಯಿಂದ ನಟಿಸಿ ಫೋನ್ ಕಟ್ ಮಾಡಿದನು. ಅದ್ವೈತ್ ಸೃಷ್ಟಿಯ ಬಳಿ ಒಂದು ತುರ್ತು ಕೆಲಸದ ಮೇಲೆ ಹೊರಗೆ ಹೋಗುತ್ತಿದ್ದೇನೆ, ಬರಲು ತಡವಾಗಬಹುದು ಎಂದು ಹೇಳಿ ಹೊರಟನು. ಆದರೆ ಸೃಷ್ಟಿಗೆ ಏನೋ ಕೆಟ್ಟದ್ದಾಗುತ್ತಿದೆ ಎಂಬ ಆತಂಕ ಶುರುವಾಯಿತು. ನಿಶಾಂತ್ ಮತ್ತು ಚಿರಾಗ್ ಸೇರಿ ಅದ್ವೈತ್ನನ್ನು ಕರೆಯುತ್ತಿರಬಹುದು ಎಂಬ ಅನುಮಾನ ಅವಳಿಗೆ ಬಂತು. ಆದರೆ ಯಾಕೆ ಎಂಬುದು ಅವಳಿಗೆ ತಿಳಿಯಲಿಲ್ಲ. ಅದ್ವೈತ್ ಚಿರಾಗ್ನ ಮನೆಗೆ ತಲುಪಿದಾಗ ಅಲ್ಲಿ ಯಾರೂ ಇರಲಿಲ್ಲ.
ಅವನು ಚಿರಾಗ್ ಕೂಗಿದರೂ ಯಾವುದೇ ಉತ್ತರ ಬರಲಿಲ್ಲ. ಅಷ್ಟರಲ್ಲಿ ಕೆಲವರು ಬಂದು ಅದ್ವೈತ್ನನ್ನು ಹಿಡಿದು ಕೈಕಾಲು ಕಟ್ಟಿ ಬಾಯಿಗೆ ಬಟ್ಟೆ ತುರುಕಿ ಯಾವುದೋ ಅಪರಿಚಿತ ಸ್ಥಳಕ್ಕೆ ಕರೆದೊಯ್ದರು. ತನ್ನ ಮೇಲೆ ಈ ದಾಳಿ ಯಾಕೆ ನಡೆಯುತ್ತಿದೆ ಎಂದು ಅದ್ವೈತ್ಗೆ ಅರ್ಥವಾಗಲಿಲ್ಲ. ಅವನು ಚಿರಾಗ್ ಕೂಡ ತನ್ನಂತೆಯೇ ಸಂಕಷ್ಟದಲ್ಲಿರಬಹುದು ಎಂದು ಅವನ ಬಡ್ಡಿ ಚಿಂತಿಸುತ್ತಿದ್ದನು. ಆದರೆ ಈ ಅಪಹರಣದ ಹಿಂದೆ ಚಿರಾಗ್ ಕೈವಾಡವಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಹಳ್ಳಿಯಲ್ಲಿ ಸಂಜೆಯಾದರೂ ಅದ್ವೈತ್ ಹಿಂದಿರುಗಲಿಲ್ಲ. ಗಾಬರಿಗೊಂಡ ಸೃಷ್ಟಿ ಅತ್ತಿ ಸುನೈನಾ ಬಳಿ ಹೋದಳು. ಸುನೈನಾ ಕೂಡ ಆತಂಕಗೊಂಡು ವಿಕ್ರಮ್ ಸಿಂಗ್ ಅವರನ್ನು ಮನೆಗೆ ಕರೆಸಿದರು. ವಿಕ್ರಮ್ ಸಿಂಗ್ ಕೇಳಿದಾಗ ಅದ್ವೈತ್ ಅವರು ಚಿರಾಗ್ನ ಸಹಾಯಕ್ಕಾಡಿ ಹೋಗಿದ್ದರು ಎಂದು ಸೃಷ್ಟಿ ಹೇಳಿದಳು. ವಿಕ್ರಮ್ ಸಿಂಗ್ಗೆ ಮೊದಲೇ ಚಿರಾಗ್ನ ನಡವಳಿಕೆ ಮೇಲೆ ಸಂಶಯವಿತ್ತು. ಅವರು ಕೂಡಲೇ ಚಿರಾಗ್ನ ಮನೆಗೆ ಹೋದರು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ವಿಕ್ರಮ್ ಸಿಂಗ್ ಬರಿಗೈಯಲ್ಲಿ ಮನೆಗೆ ಮರಳಿದ್ದನ್ನು ನೋಡಿ ಸೃಷ್ಟಿ ಇನ್ನಷ್ಟು ಗಾಬರಿಯಾದಳು. ಇದೆಲ್ಲವನ್ನೂ ನಿಶಾಂತನೇ ಮಾಡಿಸಿರಬಹುದು ಎಂಬುದು ಅವಳಿಗೆ ಖಾತ್ರಿಯಾಯಿತು. ಸೃಷ್ಟಿ ಓಡುತ್ತಾ ತನ್ನ ಕೋಣೆಗೆ ಹೋಗಿ ನಿಶಾಂತ್ಗೆ ಫೋನ್ ಮಾಡಿದಳು. ನಿಶಾಂತ್, ನೀನು ಅದ್ವೈತ್ ಜಿ ಅವರನ್ನು ಎಲ್ಲಿಗೆ ಕರೆದೊಯ್ದಿದ್ದೀಯೋ ದಯವಿಟ್ಟು ಕೂಡಲೇ ಅವರನ್ನು ಬಿಟ್ಟುಬಿಡು. ನಿನ್ನ ಹಗೆತನ ಇರುವುದು ನನ್ನ ಜೊತೆ. ಅದಕ್ಕೆ ಅದ್ವೈತ್ ಜಿ ಅವರಿಗೆ ಶಿಕ್ಷೆ ಕೊಡಬೇಡ. ಸೃಷ್ಟಿ ಏನು ಹೇಳುತ್ತಿದ್ದಾಳೆ ಎಂದು ನಿಶಾಂತ್ಗೆ ಅರ್ಥವಾಗಲಿಲ್ಲ. ಅವನು ಕೇಳಿದನು, ಸೃಷ್ಟಿ, ನೀನು ಏನು ಹೇಳುತ್ತಿದ್ದೀಯಾ? ಅದ್ವೈತ್ ಎಲ್ಲಿದ್ದಾನೆ? ಅವನು ಆರಾಮವಾಗಿದ್ದಾನಲ್ಲವೇ? ಸೃಷ್ಟಿ ಅಂದಳು, ನೋಡು ನಿಶಾಂತ್, ನೀನು ಮುಗ್ಧನಂತೆ ನಟಿಸಬೇಡ. ಚಿರಾಗ್ ಮೂಲಕ ನೀನೇ ಅದ್ವೈತ್ ಜಿ ಅವರನ್ನು ಅಪಹರಿಸಿದ್ದೀಯಾ ಎಂದು ನನಗೆ ಗೊತ್ತು. ನಿಶಾಂತ್ ಆಘಾತದಿಂದ, ಅಪಹರಣವೇ? ಅದ್ವೈತ್ ಅಪಹರಣವಾಗಿದೆಯೇ? ನೀನು ಯಾಕೆ ಹೀಗೆ ಮಾತನಾಡುತ್ತಿದ್ದೀಯಾ ಎಂದನು. ಸೃಷ್ಟಿ ಕೋಪದಿಂದ, ನಾನು ನಿನ್ನ ಜೊತೆ ಸರಿಯಾಗಿ ನಡೆದುಕೊಂಡಿರಲಿಲ್ಲ. ಅದಕ್ಕೆ ನೀನು ಅದ್ವೈತ್ ಜಿ ಮೇಲೆ ಸೇಡು ತೀರಿಸಿಕೊಳ್ಳುತ್ತಿದ್ದೀಯಾ? ದಯವಿಟ್ಟು ಹಾಗೆ ಮಾಡಬೇಡ. ಚಿರಾಗ್ ಹತ್ತಿರ ಹೇಳಿ ಅವರನ್ನು ಬಿಡಿಸು. ನಿನಗೆ ಏನು ಸೇಡು ಬೇಕಿದ್ದರೂ ನನ್ನ ಮೇಲೆ ತೀರಿಸಿಕೋ. ಆದರೆ ಅವರನ್ನು ಬಿಟ್ಟುಬಿಡು. ನನ್ನ ಜೀವ ಬಾಯಿಗೆ ಬಂದಂತಾಗಿದೆ. ನಿಶಾಂತ್ ಸೃಷ್ಟಿಯ ಮಾತುಗಳನ್ನು ಕೇಳಿ ಮೌನವಾದನು. ಚಿರಾಗ್ ಯಾಕೆ ಹೀಗೆ ಮಾಡಿದ? ಅದ್ವೈತ್ ಅಪಹರಣಕ್ಕೆ ಸೃಷ್ಟಿ ತನ್ನನ್ನು ಯಾಕೆ ಜವಾಬ್ದಾರಿಯನ್ನಾಗಿ ಮಾಡುತ್ತಿದ್ದಾಳೆ ಎಂದು ಆಲೋಚಿಸಿದನು. ನಿಶಾಂತ್ ತಕ್ಷಣ ಚಿರಾಗ್ ಮನೆಗೆ ಹೋದನು. ಆದರೆ ಅವನು ಅಲ್ಲಿರಲಿಲ್ಲ. ಹುಡುಕುತ್ತಾ ಹೋಗಿ ಹೇಗೋ ಚಿರಾಗ್ನನ್ನು ಫೋನ್ನಲ್ಲಿ ಸಂಪರ್ಕಿಸಿದನು. ಚಿರಾಗ್, ಇದೆಲ್ಲ ಏನು? ಅದ್ವೈತ್ಗೆ ಏನು ಮಾಡಿದ್ದೀಯಾ ಎಂದು ನಿಶಾಂತ್ ಗದರಿಸಿದನು. ಚಿರಾಗ್ ಹೇಳಿದನು, ಅಣ್ಣ, ನೀವು ಚಿಂತಿಸಬೇಡಿ. ಅವನು ಮಾಡಿದ ತಪ್ಪಿಗೆ ನಾನು ಅವನಿಗೆ ಶಿಕ್ಷೆ ಕೊಟ್ಟೇ ತೀರುತ್ತೇನೆ. ನಿಶಾಂತ್ ಕೇಳಿದನು, ಅವನು ಏನು ತಪ್ಪು ಮಾಡಿದ್ದಾನೆ? ಚಿರಾಗ್ ಉತ್ತರಿಸಿದನು, ಅವನು ನಿಮ್ಮ ಪ್ರೀತಿಯನ್ನು ಕಿತ್ತುಕೊಂಡಿದ್ದಾನೆ ಅಲ್ಲವೇ? ನಿಶಾಂತ್ ಕೋಪದಿಂದ, ಹುಚ್ಚು ಹಿಡಿದಿದೆಯೇ ನಿನಗೆ? ಅವನು ನನ್ನ ಪ್ರೀತಿಯನ್ನು ಕಿತ್ತುಕೊಂಡಿಲ್ಲ. ಸೃಷ್ಟಿಯ ಪ್ರೀತಿ ನನ್ನ ಹಣೆಯಲ್ಲಿ ಬರೆದಿರಲಿಲ್ಲ. ಅದರಲ್ಲಿ ಅದ್ವೈತನ ತಪ್ಪೇನಿದೆ? ಚಿರಾಗ್ ತಾನು ಅದ್ವೈತ್ನನ್ನು ಎಲ್ಲಿಟ್ಟಿದ್ದೇನೆ ಎಂದು ಹೇಳಲಿಲ್ಲ. ಆಗ ನಿಶಾಂತ್ ಪೊಲೀಸರ ಸಹಾಯ ಪಡೆದನು. ಪೊಲೀಸರ ಮೂಲಕ ಚಿರಾಗಿರುವ ಜಾಗವನ್ನು ಪತ್ತೆ ಹಚ್ಚಿ ಸರಿಯಾದ ಸಮಯಕ್ಕೆ ಅದ್ವೈತ್ ಬಳಿ ತಲುಪಿದನು. ನಿಶಾಂತ್ ಅಲ್ಲಿಗೆ ಹೋದ ತಕ್ಷಣ ಚಿರಾಗ್ನನ್ನು ಹಿಡಿದು 2-3 ಪೆಟ್ಟು ಹಾಕಿದನು. ತನ್ನನ್ನು ಯಾಕೆ ಅಪಹರಿಸಲಾಯಿತು ಎಂದು ಅದ್ವೈತ್ಗೆ ಅರ್ಥವಾಗುತ್ತಿರಲಿಲ್ಲ. ಚಿರಾಗ್ ಕೂಗುತ್ತಾ ಹೇಳಿದನು, ನೀನು ನನ್ನ ಅಣ್ಣನ ಪ್ರೀತಿಯನ್ನು ಕಿತ್ತುಕೊಂಡಿದ್ದೀಯಾ? ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಅದ್ವೈತ್ ಆಶ್ಚರ್ಯದಿಂದ ಕೇಳಿದನು, ನಿಶಾಂತ್ ಪ್ರೀತಿಯನ್ನು ನಾನು ಕಿತ್ತುಕೊಂಡೆನೆ? ಏನು ಹೇಳುತ್ತಿದ್ದೀಯಾ ನೀನು? ನಾನು ಬೇಕಂತಲೇ ಸೃಷ್ಟಿಯನ್ನು ಮಡುವೆಯಾದೆ ಎಂದು ನಿನಗೆ ಅನಿಸುತ್ತಿದೆಯೇ? ನಿಶಾಂತ್ ಚಿರಾಗ್ನನ್ನು ಗದರಿಸಿ, ನೀನು ಎಂತಹ ತಮ್ಮ? ವಿಷಯ ಏನೆಂದು ತಿಳಿಯುವ ಮೊದಲೇ ಇಷ್ಟೊಂದು ದೊಡ್ಡ ಅವಾಂತರ ಮಾಡಬಾರದಿತ್ತು ಎಂದನು. ನಂತರ ಅದ್ವೈತ್ ನಿಶಾಂತ್ನನ್ನು ಮುಕ್ತವಾಗಿ ಕೇಳಿದನು, ನಿಶಾಂತ್, ಇದೆಲ್ಲ ಏನು? ನೀನು ಸೃಷ್ಟಿಯನ್ನು ಪ್ರೀತಿಸುತ್ತಿದ್ದೀಯಾ? ನಿಶಾಂತ್ ತಲೆ ತಗ್ಗಿಸಿ ಹೇಳಿದನು, ಹೌದು, ಪ್ರೀತಿಸುತ್ತಿದ್ದೆ. ಆದರೆ ಈಗ ಅವಳು ನಿನ್ನವಳು. ನಾನು ಪ್ರೀತಿಸಿದ ಹುಡುಗಿಯೇ ನಿನಗೆ ಮದುವೆಯಾಗುತ್ತಿದ್ದಾಳೆ ಎಂದು ನನಗೆ ತಿಳಿದಿರಲಿಲ್ಲ. ಸೃಷ್ಟಿಗೆ ಈ ವಿಷಯದ ಬಗ್ಗೆ ಏನೂ ತಿಳಿದಿಲ್ಲ. ನಾನು ಅವಳನ್ನು ಇಷ್ಟಪಡುತ್ತೇನೆ ಎಂಬ ಕನಿಷ್ಠ ಸುಳಿವು ಕೂಡ ಅವಳಿಗಿಲ್ಲ. ಅದ್ವೈತ್ಗೆ ತುಂಬಾ ಬೇಸರವಾಯಿತು. ನಿಶಾಂತ್, ಇದೆಲ್ಲ ನನ್ನ ತಪ್ಪು. ನಾನು ಸೃಷ್ಟಿಯನ್ನು ಮದುವೆಯಾಗಬಾರದಿತ್ತು. ನಿಶಾಂತ್ ಸಮಾಧಾನಪಡಿಸುತ್ತಾ, ಇಲ್ಲ ಗೆಳೆಯ, ನಿಮ್ಮ ಮದುವೆ ಮೊದಲೇ ನಿಶ್ಚಯವಾಗಿತ್ತು. ನನಗೆ ಹಳ್ಳಿಯಲ್ಲಿ ಡಿಕ್ಕಿ ಹೊಡೆದ ಅದೇ ಹುಡುಗಿ ಸೃಷ್ಟಿ ಎಂದು ನನಗೆ ಗೊತ್ತಿರಲಿಲ್ಲ. ನನ್ನನ್ನು ಕ್ಷಮಿಸು. ನಾನು ಅವಳನ್ನು ಮೊದಲೇ ಭೇಟಿಯಾಗಬೇಕಿತ್ತು ಎಂದನು. ಅದ್ವೈತ್ ನಿಶಾಂತ್ನನ್ನು ಮನೆಗೆ ಕರೆತಂದನು. ಅದ್ವೈತನ ಮನಸ್ಸಿನಲ್ಲಿ ತುಂಬಾ ಗೊಂದಲವಿತ್ತು. ಅರಿಯದೆ ತನ್ನ ಪ್ರಾಣದ ಗೆಳೆಯನ ಪ್ರೀತಿಯನ್ನು ತಾನು ಕಿತ್ತುಕೊಂಡೆನಲ್ಲ ಎಂಬ ನೋವು ಅವನನ್ನು ಕಾಡುತ್ತಿತ್ತು. ಮನೆಯ ಒಳಗೆ ಹೆಜ್ಜೆ ಇಡುತ್ತಿದ್ದಂತೆ ಸೃಷ್ಟಿ ನಿಶಾಂತ್ನನ್ನು ತಡೆದಳು. ನಿಲ್ಲು, ಒಳಗೆ ಬರುವ ಪ್ರಯತ್ನ ಕೂಡ ಮಾಡಬೇಡ. ಇಷ್ಟೊಂದು ಸಣ್ಣ ವಿಷಯಕ್ಕೆ ನನ್ನ ಪತಿಯನ್ನು ಅಪಹರಿಸಿದಲ್ಲ. ನಿನ್ನಂತವನು ಅದ್ವೈತ್ ಜಿ ಅವರ ಗೆಳೆಯ ಎಂದು ಹೇಳಲು ನನಗೆ ನಾಚಿಕೆಯಾಗುತ್ತದೆ. ಅವರ ತಂದೆ ತಾಯಿಯ ಸ್ಥಿತಿ ಏನಾಗಬಹುದು ಎಂದು ನೀನು ಒಮ್ಮೆಯಾದರೂ ಯೋಚಿಸಿದೆಯಾ ಎಂದು ಸೃಷ್ಟಿ ತನ್ನೆಲ್ಲ ಆಕ್ರೋಶವನ್ನು ಹೊರಹಾಕಿದಳು. ಅದ್ವೈತ್ ಅವಳನ್ನು ತಡೆದು, ಸೃಷ್ಟಿ, ಅವನನ್ನು ಯಾಕೆ ಒಳಗೆ ಬರಲು ಬಿಡುತ್ತಿಲ್ಲ ಎಂದು ಕೇಳಿದನು. ಸೃಷ್ಟಿ ಹೇಳಿದಳು, ನಿಮಗೆ ಗೊತ್ತಿಲ್ಲ
ಅದ್ವೈಟ್ ಜಿ, ಇವನೇ ನಿಮ್ಮನ್ನು ಬಂದಿಯಾಕಿಸಿದ್ದು. ಅದ್ವೈತ್ ಆಶ್ಚರ್ಯದಿಂದ ಕೇಳಿದನು. ಸೃಷ್ಟಿ, ನೀನು ಏನು ಹೇಳುತ್ತಿದ್ದೀಯಾ? ಸೃಷ್ಟಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಆದರೆ ಅವಳ ತಾಯಿ ಸರಿತಾ ಅಳುತ್ತಾ ಹೈರಾಣಾಗಿದ್ದರು. ಈ ವಿಷಯವನ್ನು ಅತ್ತೆಮನೆಯವರಿಗೆ, ಅದರಲ್ಲೂ ಮುಖ್ಯವಾಗಿ ಅಳಿಯ ಅದ್ವೈಟ್ಗೆ ಹೇಗೆ ತಿಳಿಸಬೇಕೆಂದು ಅವರಿಗೆ ತಿಳಿಯುತ್ತಿರಲಿಲ್ಲ. ಕೇಶವ್ಜಿ ಮನೆಗೆ ಬಂದಾಗ ಅವರೂ ಕೂಡ ಅತೀವ ದುಃಖಿತರಾದರು. ಸೃಷ್ಟಿಗೆ ಪ್ರಜ್ಞೆ ಬಂದಾಗ ಅವಳಿಗೇನೋ ವಿಚಿತ್ರ ಅನುಭವವಾಯಿತು. ಹೊಟ್ಟೆಯಲ್ಲಿ ನೋವು, ಮನಸ್ಸಿನಲ್ಲಿ ಯಾವುದೋ ಕೆಟ್ಟ ಘಟನೆ ನಡೆದಿದೆ ಎಂಬ ಭಯ. ಅವಳು ಅಳುತ್ತಿದ್ದ ತನ್ನ ತಾಯಿಯನ್ನು ನೋಡಿ, ಯಾಕೆ ಅಮ್ಮ ಅಳುತ್ತಿದ್ದೀಯಾ? ಅಪ್ಪ ಕೂಡ ಯಾಕೆ ಅಳುತ್ತಿದ್ದಾರೆ? ಏನಾಯಿತು ನಿಮಗೆಲ್ಲ ಎಂದು ಕೇಳಿದಳು. ಸರಿತಾ ಏನೂ ಮಾತನಾಡದೆ ಮೌನವಾಗಿ ಅಳುತ್ತಲೇ ಇದ್ದರು. ಮಂಚದ ಒಂದು ಮೂಲೆಯನ್ನು ಹಿಡಿದುಕೊಂಡು ಸೃಷ್ಟಿಯ ಮನಸ್ಸು ಗಾಬರಿಯಾಯಿತು. ಹೊಟ್ಟೆಯ ನೋವಿಗಿಂತಲೂ ಹೆತ್ತವರ ಕಣ್ಣೀರು ಅವಳನ್ನು ಹೆಚ್ಚು ಕಾಡುತ್ತಿತ್ತು. ಅವಳು ಒತ್ತಾಯಿಸಿ ಕೇಳಿದಾಗ ವೈದ್ಯರು ಹೇಳಿದರು, ಮಗರೇ, ನಿನ್ನ ಗರ್ಭಪಾತವಾಗಿದೆ. ಸೃಷ್ಟಿ ಈ ಮಾತು ಕೇಳಿ ತನ್ನ ಸಂಯಮ ಕಳೆದುಕೊಂಡಳು. ಜೋರಾಗಿ ಕಿರುಚುತ್ತಾ ಅಳುತ್ತಾ ಒಳಗಿನಿಂದ ಸಂಪೂರ್ಣವಾಗಿ ಮುರಿದು ಹೋದಳು. ನಾನು ಮತ್ತು ಅದ್ವೈತ್ ಎಂತಹ ಕನಸು ಕಂಡಿದ್ದೆವೋ, ನಮ್ಮೆಲ್ಲಾ ಕನಸುಗಳು ನುಚ್ಚುನೂರಾದವು ಎಂದು ಗೋಳಾಡಿದಳು. ಸರಿತಾ ಅಂದಳು, ಮಗಳೇ, ನಿನ್ನ ಅತ್ತೆಮನೆಯವರಿಗೆ ಇನ್ನೂ ವಿಷಯ ತಿಳಿಸಿಲ್ಲ. ಇದೆಲ್ಲ ನನ್ನ ತಪ್ಪು. ನಿನ್ನನ್ನು ಇಲ್ಲಿಗೆ ಕರೆತರಬಾರದಿತ್ತು. ನನ್ನಿಂದಲೇ ನಿನ್ನ ಕನಸು ಒಡೆಯಿತು. ನನ್ನನ್ನು ಕ್ಷಮಿಸು. ಸೃಷ್ಟಿ ಕಣ್ಣೀರು ಬತ್ತಿ ಹೋದಂತೆ ಮೌನವಾಗಿ ಕುಳಿತುಬಿಟ್ಟಳು. ವಿಷಯ ತಿಳಿದು ಅದ್ವೈತ್ನ ಕುಟುಂಬದವರು ಗಾಬರಿಯಿಂದ ಅಲ್ಲಿಗೆ ಬಂದರು. ಅದ್ವೈತ್ ಕೂಡ ತುಂಬಾ ದುಃಖಿತನಾಗಿದ್ದನು. ಸುನೈನಾ ಅವರು ಕೂಡ ಸೃಷ್ಟಿಯನ್ನು ತವರು ಮನೆಗೆ ಕಳುಹಿಸಿದ್ದಕ್ಕೆ ತಮ್ಮನ್ನು ತಾವು ದೂಷಿಸಿಕೊಳ್ಳುತ್ತಿದ್ದರು. ಅದ್ವೈತ ತನ್ನ ಅಸಹಾಯಕತೆಯ ನಡುವೆಯೂ ಹಠ ಹಿಡಿದು ತನ್ನ ಪತ್ನಿಯನ್ನು ಸಮಾಧಾನಪಡಿಸಿದನು. ಪರವಾಗಿಲ್ಲ ಸೃಷ್ಟಿ, ನಾವಿಬ್ಬರೂ ಸೇರಿ ಈ ದುಃಖವನ್ನು ಹಂಚಿಕೊಳ್ಳೋಣ. ನೀನು ಚಿಂತಿಸಬೇಡಿ ಎಂದು ಅವಳಿಗೆ ಧೈರ್ಯ ತುಂಬಿದನು. ಸುನೈನಾ ಅವರು ಮನಸ್ಸಿನಲ್ಲೇ ಕೊರಗುತ್ತಿದ್ದರು. ಅಂದು ಅದ್ವೈತ್ ಹುಟ್ಟಿದ ಸಮಯದ ಘಟನೆಗಳನ್ನು ನೆನೆಯುತ್ತಿದ್ದರು. ಅಂದು ಅದ್ವೈತ್ನ ತಾಯಿ ಊರ್ಮಿಳಾ ಗರ್ಭಿಣಿಯಾಗಿದ್ದಾಗ ನಡೆದ ಅಪಘಾತಕ್ಕೆ ಸುನೈನಾ ತನ್ನನ್ನು ತಾನೇ ಜವಾಬ್ದಾರಿಯನ್ನಾಗಿ ಮಾಡಿಕೊಂಡಿದ್ದರು. ಸುನೈನಾ ಮತ್ತು ಊರ್ಮಿಳಾ ಇಬ್ಬರೂ ಆಪ್ತ ಗೆಳತಿಯರಾಗಿದ್ದರು. ಊರ್ಮಿಳಾ ಗರ್ಭಿಣಿಯಾದ 4 ತಿಂಗಳಿಗೆ ಅವಳ ಪತಿ ಕಾಯಿಲೆಯಿಂದ ತೀರಿಹೋಗಿದ್ದರು. ಅನಾಥಳಾದ ಊರ್ಮಿಳಾಳನ್ನು ಸುನೈನಾ ತನ್ನ ಮನೆಗೆ ಕರೆತಂದು ಮಗಳಂತೆ ನೋಡಿಕೊಂಡಿದ್ದರು. ಸುನೈನಾ ಅವರಿಗೆ ಮಕ್ಕಳಿರಲಿಲ್ಲ. ಹಾಗಾಗಿ ಊರ್ಮಿಳಾಳ ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದ ಮಗುವಿಗಾಗಿ ಅವಳೂ ಕಾಯುತ್ತಿದ್ದರು. ಊರ್ಮಿಳಾಳ 8ನೇ ತಿಂಗಳ ಗರ್ಭಾವಸ್ಥೆಯ ಸಮಯವದು. ಒಂದು ದಿನ ಊರ್ಮಿಳಾಳ ಕಾಲಿಗೆ ಮಾಲೀಸು ಮಾಡಲು ಸುನೈನಾ ಬಿಸಿ ಎಣ್ಣೆಯ ಬಟಲನ್ನು ಹಿಡಿದು ಅವಳ ಹಿಂದೆ ಬರುತ್ತಿದ್ದರು. ಊರ್ಮಿಳಾ ಇದ್ದಕ್ಕಿದ್ದಂತೆ ಹಿಂದೆ ತಿರುಗಿದಾಗ ಸುನೈನಾ ಕೈಯಲ್ಲಿದ್ದ ಬಿಸಿ ಎಣ್ಣೆ ಕೆಳಗೆ ಚೆಲ್ಲಿತು. ಸ್ವಲ್ಪ ಎಣ್ಣೆ ಸುನೈನಾಳ ಕೈ ಮೇಲೆ ಬಿದ್ದರೆ ಉಳಿದದ್ದು ನೆಲದ ಮೇಲೆ ಚೆಲ್ಲಿತು. ಸುನೈನಾಳ ಕೈ ಸುಟ್ಟಿರುವುದನ್ನು ನೋಡಿ ಗಾಬರಿಯಾದ ಊರ್ಮಿಳಾ ಅವಳನ್ನು ಹಿಡಿಯಲು ಮುಂದೆ ಬಂದಳು. ಅದೇ ಸಮಯದಲ್ಲಿ ಊರ್ಮಿಳಾಳ ಕಾಲು ನೆಲದ ಮೇಲೆ ಚೆಲ್ಲಿದ್ದ ಎಣ್ಣೆಯ ಮೇಲೆ ಬಿದ್ದಿತು ಮತ್ತು ಅವಳು ಅಂಗಳದಲ್ಲಿ ಜೋರಾಗಿ ಬಿದ್ದಳು. ಸುನೈನಾಗೆ ತನ್ನ ಕೈ ಸುಟ್ಟು ಹೋಗಿರುವುದಕ್ಕಿಂತಲೂ ಊರ್ಮಿಳಾ ಬಿದ್ದಿದ್ದನ್ನು ನೋಡಿ ಹೆಚ್ಚು ನೋವಾಯಿತು. ಅವಳು ಊರ್ಮಿಳಾಳನ್ನು ಹಿಡಿಯಲು ಪ್ರಯತ್ನಿಸಿದಳು. ಆದರೆ ಅಷ್ಟರಲ್ಲೇ ಊರ್ಮಿಳಾ ಕೆಳಗೆ ಬಿದ್ದಿದ್ದಳು. ಇದರಿಂದ ಅವಳ ಸ್ಥಿತಿ ತುಂಬಾ ಗಂಭೀರವಾಯಿತು. ಸುನೈನಾ ತಕ್ಷಣ ಊರ್ಮಿಳಾಳನ್ನು ಆಸ್ಪತ್ರೆಗೆ ಕರೆದೊಯ್ದಳು. ವೈದ್ಯರು, ಪರಿಸ್ಥಿತಿ ತುಂಬಾ ನಾಜೂಕಾಗಿದೆ, ತಾಯಿ ಮತ್ತು ಮಗು ಇಬ್ಬರನ್ನೂ ಉಳಿಸುವುದು ಕಷ್ಟ ಎಂದು ಹೇಳಿದರು. ಸುನೈನಾ ಈ ಮಾತು ಕೇಳಿ ಒಳಗಿನಿಂದ ಸಂಪೂರ್ಣವಾಗಿ ಕುಸಿದು ಹೋದಳು. ಅಷ್ಟರಲ್ಲಿ ವಿಕ್ರಮ್ ಸಿಂಗ್ ಆಸ್ಪತ್ರೆಗೆ ಬಂದರು. ಊರ್ಮಿಳಾ ಇವೆಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳು. ಅವಳು ಸುನೈನಾಳನ್ನು ಹತ್ತಿರ ಕರೆದು ಹೇಳಿದಳು, ಸುನೈನಾ, ನನ್ನ ಮಗುವನ್ನು ಹೇಗಾದರೂ ಮಾಡಿ ಉಳಿಸು. ನಾನು ಈ ಪ್ರಪಂಚವನ್ನು ನೋಡಿದ್ದೇನೆ, ಆದರೆ ನನ್ನ ಪ್ರೀತಿಯ ಕುರುಹನ್ನು ಸಾಯಲು ಬಿಡುವುದಿಲ್ಲ. ಈ ಮಗು ಭೂಮಿಗೆ ಬರುವುದು ನನ್ನ ಮತ್ತು ನನ್ನ ಪತಿಯ ಕನಸಾಗಿತ್ತು. ಆ ಕನಸನ್ನು ನನಸು ಮಾಡಲು ನನಗೆ ಅವಕಾಶ ಕೊಡು. ಒಂದು ವೇಳೆ ನಾನು ಸತ್ತರೂ ನೀನಿದ್ದೀಯಲ್ಲವೇ? ನನ್ನ ಮಗುವನ್ನು ಚೆನ್ನಾಗಿ ನೋಡಿಕೋ. ಊರ್ಮಿಳಾಳ ಬಳಿ ಹೆಚ್ಚಿನ ಸಮಯವಿರಲಿಲ್ಲ. ಅವಳು ಸುನೈನಾ ಮತ್ತು ವಿಕ್ರಮ್ ಸಿಂಗ್ ಅವರಿಂದ ಮಗುವನ್ನು ಸಾಕಿ ಸಲಹುವ ಭರವಸೆಯನ್ನು ಪಡೆದಳು. ಮಗು ಜನಿಸಿದ ನಂತರ ಊರ್ಮಿಳಾ ಈ ಪ್ರಪಂಚದಿಂದ ವಿದಾಯ ಹೇಳಿದಳು. ಸುನೈನಾ ಆ ಮಗುವಿಗೆ ಅದ್ವೈತ್ ಎಂಬ ಹೆಸರಿಟ್ಟಳು. ಅದ್ವೈತ್ನ ತಾಯಿ ಈ ಪ್ರಪಂಚದಲ್ಲಿ ಇಲ್ಲದಿರುವುದಕ್ಕೆ ಸುನೈನಾ ತನ್ನನ್ನು ತಾನೇ ಅಪರಾಧಿ ಎಂದು ಭಾವಿಸಿದ್ದರು. ಇಂದು ಮತ್ತೆ ಅರಿಯದೇ ಒಂದು ತಪ್ಪಾಯಿತು. ಅದ್ವೈತ್ನ ಮಗು ಕೂಡ ಉಳಿಯಲಿಲ್ಲ. ಸುನೈನಾ ಕಣ್ಣೀರು ಹಾಕುತ್ತಾ ಅದ್ವೈತ್ ಬಳಿ ಕ್ಷಮೆ ಕೇಳಿದರು. ಅದ್ವೈತ್ ಕೇಳಿದನು, ಅಮ್ಮ, ನೀವ್ಯಾಕೆ ಕ್ಷಮೆ ಕೇಳುತ್ತಿದ್ದೀರಿ? ಇದರಲ್ಲಿ ನಿಮ್ಮ ತಪ್ಪೇನಿದೆ? ಸುನೈನಾ ಹೇಳಿದರು, ಮಗನೇ, ಇಂದಿನವರೆಗೆ ನಾನು ನಿನಗೆ ಕೇವಲ ದುಃಖವನ್ನಷ್ಟೇ ನೀಡಿದ್ದೇನೆ. ಅದ್ವೈತ್ ಅಂದನು, ಯಾವ ದುಃಖ ಅಮ್ಮ? ನೀವು ಜಗತ್ತಿನ ಅತ್ಯಂತ ಶ್ರೇಷ್ಠ ತಾಯಿ. ನೀವು ನನಗೆ ನೋವು ನೀಡಲು ಹೇಗೆ ಸಾಧ್ಯ? ಆಗ ಸುನೈನಾ ಅವನ ಅಸಲಿ ತಾಯಿಯ ವಿಷಯವನ್ನೆಲ್ಲ ವಿವರಿಸಿದರು. ಕ್ಷಣಕಾಲ ಅದ್ವೈತ್ಗೆ ದುಃಖವಾದರೂ ಅವನಿಗೆ ಹೆಚ್ಚಿನ ವ್ಯತ್ಯಾಸವೇನೂ ಅನಿಸಲಿಲ್ಲ. ಅವನು ಹೇಳಿದನು, ಅಮ್ಮ, ಹುಟ್ಟಿದಾಗಿನಿಂದ ನಾನು ನಿಮ್ಮನ್ನೇ ನೋಡಿದ್ದೇನೆ. ಆದ್ದರಿಂದ ನೀವೇ ನನ್ನ ತಾಯಿ. ಇನ್ನು ಸೃಷ್ಟಿಯ ವಿಷಯಕ್ಕೆ ಬಂದರೆ ಅದು ವಿಧಿಯಾಟ. ಅದಕ್ಕೆ ನೀವು ಜವಾಬ್ದಾರರಲ್ಲ.
ಅದ್ವೈತ್ ತನ್ನ ಪತ್ನಿ ಸೃಷ್ಟಿಯನ್ನು ಮನೆಗೆ ಕರೆತಂದು ಅವಳನ್ನು ಪ್ರೀತಿಯಿಂದ ನೋಡಿಕೊಂಡನು. ತನ್ನ ನೋವನ್ನು ಮರೆತು ಅವಳಿಗೆ ಧೈರ್ಯ ತುಂಬಿದನು. ನೋಡು ಸೃಷ್ಟಿ, ನಮ್ಮ ಜೀವನದ ಸಂತೋಷವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಮತ್ತೆ ನಮ್ಮ ಬದುಕಿನಲ್ಲಿ ವಸಂತ ಬರಲಿದೆ. ಸುಖ ದುಃಖ ಬರುವುದು ಸಹಜ. ಅದಕ್ಕೆ ನಾವು ಹೆದರಬಾರದು, ಬದಲಾಗಿ ಪಾಠ ಕಲಿಯಬೇಕು ಎಂದನು. ಅದ್ವೈತ್ನ ಪ್ರೀತಿ ಮತ್ತು ಆರೈಕೆಯಿಂದ ಸೃಷ್ಟಿಯ ಜೀವನದಲ್ಲಿ ಮತ್ತೆ ಸಂತೋಷ ಮರಳಿತು. ಕಾಲಾಂತರದಲ್ಲಿ ಅವರ ಮನೆಯಲ್ಲಿ ಪುಟ್ಟ ಗಂಡು ಮಗು ಜನಿಸಿತು. ಆ ಮನೆಯ ತುಂಬೆಲ್ಲ ಮತ್ತೆ ನಗು ಮತ್ತು ಸಡಗರ ತುಂಬಿಕೊಂಡಿತು. ಸ್ನೇಹಿತರೆ, ನಿಮಗೆ ಈ ಕಥೆ ಹೇಗನಿಸಿತು? ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಕಥೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.